ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ರಿಗೂ ಗೊತ್ತಿದೆ, ಇಂದು ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ವಿಭಾಗದಲ್ಲಿ 8ನೇ ಅಧ್ಯಾಯವಾದಂತಹ ಎತ್ತರ ಜಿಗಿತ ಪಾಠವನ್ನು ಇವತ್ತು ನೋಡೋಣ. ಇಂದು ನಾವು ಈ ಆಟದ ನಾವೇನು ಇವತ್ತು ಎತ್ತರ ಜಿಗಿತ ಪಾಠವನ್ನು ನೋಡ್ತೀವಿ. ಎತ್ತರ ಜಿಗಿತ ಪಾಠದ ನಿಯಮಗಳು ಮತ್ತು ದಾಖಲೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ ಎಲ್ರಿಗೂ ಗೊತ್ತಿದೆ, ಎತ್ತರ ಜಿಗಿತ ಮುಂಗಡೆ ಜಿಗಿತ ಅಂತಾನೆ ಇದೆ, ಹೆಸರೇ ಸೂಚಿಸುವಂತೆ ಎತ್ತರ ಜಿಗಿತ ಅಲ್ವಾ. ಎತ್ತರ ಅಂದ್ರೆ ಏನು? ಹೈಟ್. ಎತ್ತರದಲ್ಲಿ ನಾವು ಜಂಪನ್ನು ಮಾಡೋದನ್ನೇ ಎತ್ತರ ಜಿಗಿತ ಅಂತ ಕರಿತೀವಿ ಅನ್ಬೋದು ಅಲ್ವಾ, ಹೇಳ್ಬೋದಲ್ವಾ. ರೈಟ್. ಇದಕ್ಕೆ ಕೆಲವೊಂದು ರೂಪುರೇಷೆಗಳು ಅಂದರೆ ನಿಯಮಗಳು ಕೂಡ ಇದಾವೆ. ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು ಅಲ್ವಾ, ಯಾವುದೇ ಒಂದು ಆಟ ತಗೊಳ್ರಿ, ಯಾವುದೇ ಒಂದು ಆಟಕ್ಕೆ ನಿಯಮ ಇದ್ದಂಗಿಲ್ಲ. ಯಾಕಂದರೆ ನಿಯಮಗಳಿದ್ರೇ ಆಟ ಅಂತೇಳಿ ಎಲ್ಲದಕ್ಕೂ ಒಂದು ಚೌಕಟ್ಟು ಇರುತ್ತಲ್ವಾ. ಅದೇ ರೀತಿ ನಮಗೂ ಕೂಡ ಒಂದು ಚೌಕಟ್ಟಿದೆ. ಈ ಆಟಕ್ಕೂ ಕೂಡ ಒಂದು ಚೌಕಟ್ಟು ಅಂದರೆ ಒಂದು ನಿಯಮಗಳು ಇದಾವೆ. ಆ ನಿಯಮಗಳನ್ನು ಅಳವಡಿಸಿಕೊಂಡು ನಾವೇನು ಮಾಡಬೇಕು, ಎತ್ತರ ಜಿಗಿತವನ್ನು ಈ ಆಟವನ್ನು ಅಂದರೆ ಈ ಸ್ಪರ್ಧೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅಲ್ವಾ. ಆ ನಿಯಮಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ರೈಟ್. ವಿದ್ಯಾರ್ಥಿಗಳೇ, ಸ್ವಲ್ಪ ಹಿಂದೆ ಹೋಗೋಣ. ಈ ಎತ್ತರ ಜಿಗಿತ ಒಲಿಂಪಿಕ್ಸ್ನಲ್ಲಿ ಯಾವಾಗ ದಾಖಲೆ ಆಯಿತು ಅಂತೇಳಿ ಅಲ್ವಾ. ಒಲಿಂಪಿಕ್ಸ್ನಲ್ಲಿ ಯಾವಾಗ ದಾಖಲೆ ಆಯಿತು, ಇದನ್ನು ದಾಖಲೆ ಮಾಡೋರು ಯಾವುವು ಅಂತೇಳಿ ವರ್ಲ್ಡ್ ರೆಕಾರ್ಡ್ ಆಗಿದ್ದು ಯಾವಾಗ ನೋಡಿ ವಿದ್ಯಾರ್ಥಿಗಳೇ. 1912ರ ಒಲಿಂಪಿಕ್ಸ್ನಲ್ಲಿ, ಎಷ್ಟರಲ್ಲಿ? 1912ರ ಒಲಿಂಪಿಕ್ಸ್ನಲ್ಲಿ ಅಂದರೆ ಮೊದಲಿಗೆ ಸ್ಟಾರ್ಟಿಂಗ್ ಹೈ ಜಂಪನ್ನು ಅಂದರೆ ನಿಂತು ಹೈ ಜಂಪನ್ನು ಮಾಡ್ತಿದ್ರು. ಸ್ಟಾರ್ಟಿಂಗ್ ಹೈ ಜಂಪ್ ಗೊತ್ತಿದೆ ಅಲ್ವಾ, ಅದರ ಕೌಶಲ್ಯಗಳು ವಿಧಗಳನ್ನು ಆಮೇಲೆ ಹೇಳ್ತೀನಿ ನಾನು. ನೋಡಿ, ಸ್ಟಾರ್ಟಿಂಗ್ ಹೈ ಜಂಪ್ನಲ್ಲಿ ಕಾನ್ಸ್ಟಾಂಟಿನಾಸ್ ಅಂತೇಳಿ 1912ರಲ್ಲಿ ಕಾನ್ಸ್ಟಾಂಟಿನಾಸ್ ಅನ್ನೋರು 1.97 ಮೀಟರ್ ಎತ್ತರವನ್ನು ಜಿಗಿದು ವಿಶ್ವ ದಾಖಲೆಯನ್ನು ಒಲಿಂಪಿಕ್ಸ್ನ ದಾಖಲೆಯನ್ನು ಮಾಡಿದ್ದು ಅಂತೇಳಿ. ಒಲಿಂಪಿಕ್ಸ್ನಲ್ಲಿ ದಾಖಲೆಯನ್ನು ಮಾಡಿದ್ದು ಎಷ್ಟರಲ್ಲಿ? 1912ರಲ್ಲಿ. ಯಾರು? ಕಾನ್ಸ್ಟಾಂಟಿನಾಸ್. ಎಷ್ಟು ಮೀಟರ್ ಜಿಗಿದಿದ್ದು, ಜಂಪನ್ನು ಮಾಡಿದ್ದು? 1.97 ಮೀಟರ್ ಜಂಪನ್ನು ತೆಗೆದುಕೊಂಡಿರುವುದನ್ನು ನಾವು ನೋಡ್ತೀವಿ. ಅದೇ ರೀತಿ ನೋಡ್ರಿ, ಮಹಿಳೆಯರ ವಿಭಾಗಕ್ಕೆ ಬಂದಾಗ ನಾವು 1996ರ ಒಲಿಂಪಿಕ್ಸ್ನಲ್ಲಿ ಎಲೆನಾ ಸ್ಲೆಸೆರೆಂಕೊ ಅಂತೇಳಿ ಅವರು 2.06 ಮೀಟರನ್ನು ಜಿಗಿದು ಮಹಿಳೆಯರ ವಿಭಾಗದಲ್ಲಿ 1996ರ ಮಹಿಳೆಯರ ವಿಭಾಗದ ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ದಾಖಲೆಯನ್ನು ಮಾಡಿರುವುದನ್ನು ನಾವು ಕಾಣ್ತೀವಿ. ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೊತಿದ್ದೀವಿ ಅಂದರೆ ಹಿಂದಿನ ಸ್ವಲ್ಪ ಇತಿಹಾಸ ಯಾವ ರೀತಿ ಸೇರ್ಕೊಂತು ಅನ್ನೋದನ್ನು ನಾವು ಇಂದು ತಿಳ್ಕೊತಿದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ 1996ರ ಒಲಿಂಪಿಕ್ಸ್ನಲ್ಲಿಯೇ ಪುರುಷರ ವಿಭಾಗದಲ್ಲಿ ಒಂದು ದಾಖಲೆ ಆಗುತ್ತೆ. ಅದು ಚಾರ್ಲ್ಸ್ ಆಸ್ಟಿನ್ ಅಂತೇಳಿ ಅವರು 2.39 ಮೀಟರ್ ಎತ್ತರವನ್ನು ಜಿಗಿದು ಒಲಿಂಪಿಕ್ಸ್ ದಾಖಲೆಯನ್ನು ಮಾಡಿದ್ರು. ಹೊಸ ದಾಖಲೆಯನ್ನು 1912ರಲ್ಲಿ ಇದ್ದಂಥ ದಾಖಲೆಯನ್ನು ಅಳಿಸಿ ಹಾಕಿದ್ರು. ರೈಟ್. ಈಗ ವಿದ್ಯಾರ್ಥಿಗಳೇ, ಅದರ ಮುಂದುವರಿದಂತೆ ನಾವಿವತ್ತು ಯಾವುದನ್ನು ನೋಡ್ತೀವಿ? ಎತ್ತರ ಜಿಗಿತ. ಎಲ್ಲ ನೋಡಿದಿರಲ್ವ ಎತ್ತರ ಜಿಗಿತವನ್ನ? ನೀವು ಕೂಡ ಆಡ್ತಾ ಇರ್ತೀರ ಅಲ್ವಾ. ರೈಟ್. ಯಾವ ರೀತಿ ಆಡ್ತೀರಾ? ಗುಡ್. ಏನು, ಈ ಕಡೆ ಆ ಕಡೆ 2 ಕಂಬಗಳು ಹಾಕಿರ್ತಾರೆ, ಮತ್ತೆ 2 ಕಂಬಗಳು ತಟಸ್ಥವಾಗಿರ್ತವೆ ಅಲ್ವಾ. ನಂತರದಲ್ಲಿ ಏನ್ ಮಾಡ್ತಾರೆ? ಅದಕ್ಕೆ ಒಂದು ಅಡ್ಡಗೋಲನ್ನು ಹಾಕಿರ್ತಾರೆ. 2 ಕಂಬಗಳು ಇರ್ತವೆ, ಒಂದು ಅಡ್ಡಗೋಲನ್ನು ಹಾಕಿರ್ತಾರೆ. ಮತ್ತೆ ಜಂಪ್ ಮಾಡ್ಲಿಕ್ಕೆ ನಿಮಗೆ ಏನಿದೆ, ಅಲ್ಲಿ ಲ್ಯಾಂಡಿಂಗ್ ಫಿಟ್ ಇದೆ, ಒಂದು ಫಿಟ್ ಅನ್ನು ಹಾಕಿರೋದನ್ನು ನಾವು ಕಾಣ್ತೀವಿ ಅಲ್ವಾ. ರೈಟ್. ವಿದ್ಯಾರ್ಥಿಗಳೇ, ಈಗ ನಾವು ನಿಯಮಗಳ ಬಗ್ಗೆ ತಿಳ್ಕೊಂತ ಹೋಗ್ಬೋದು. ನೀವು ಅಷ್ಟು ತಿಳ್ಕೊಂಡಿದ್ದೀವಿ ಅಂದ್ರೆ ಸಾಕು. ಈಗ ನಿಯಮಗಳನ್ನು ನಾವು ಈಸಿಯಾಗಿ ತಿಳ್ಕೊಂತ ಹೋಗ್ಬೋದು. ರೈಟ್. ಈಗ ನಾವು ನಿಯಮಗಳಿಗೆ ಬಂದರೆ ಎಲ್ರಿಗೂ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ,
ನಿಯಮಗಳಿಂದಲೇ ಯಾವುದೇ ಒಂದು ಸ್ಪರ್ಧೆ ಆಟ ಇರಲ್ಲ ಅಂತೇಳಿ. ಅದೇ ರೀತಿ ನಾವು ಸಾರಿ ಸ್ವಲ್ಪ ಇದನ್ನು ನೋಡೋದಕ್ಕಿಂತ ಮುಂಚೆ ಎತ್ತರ ಜಿಗಿತ ಅನ್ನೋ ಈ ಆಟ, ಈ ಸ್ಪರ್ಧೆ ಮೇಲಾಟಗಳಲ್ಲಿ ಒಂದು, ಮೇಲಾಟದ ಸ್ಪರ್ಧೆಗಳಲ್ಲಿ ಅದರಲ್ಲಿಯೂ ಕೂಡ ಜಿಗಿತದ ಸ್ಪರ್ಧೆಗಳಲ್ಲಿ ಒಂದು ಅಲ್ವಾ. ಜಿಗಿತದ ಮೇಲಾಟಗಳಲ್ಲಿ ತುಂಬಾನೇ ಸ್ಪರ್ಧೆಗಳಿದ್ದಾವೆ. ಅದರಲ್ಲಿಯೂ ಕೂಡ ಜಿಗಿತದ ಸ್ಪರ್ಧೆಗಳಿಗೆ ನಾವು ಬಂದಾಗ ಉದ್ದ ಜಿಗಿತ, ಎತ್ತರ ಜಿಗಿತ ಮತ್ತೆ ತ್ರಿವಿಧ ಜಿಗಿತ ಅಂತೇಳಿ ನಾವು ನೋಡ್ತೀವಿ ಅಲ್ವಾ. ಅದರಲ್ಲಿ ನಾವು ಇವತ್ತು ನೋಡ್ತಿರೋದು ಎತ್ತರ ಜಿಗಿತ. ಜಿಗಿತ ಸ್ಪರ್ಧೆಗಳಲ್ಲಿ ಎತ್ತರ ಜಿಗಿತವನ್ನು ನಾವು ನೋಡ್ತಿದ್ದೀವಿ. ನೆನಪಿಲ್ಲಿ ಮೇಲಾಟಗಳಲ್ಲಿ ಜಿಗಿತದ ಸ್ಪರ್ಧೆ ಕೂಡ ಒಂದು, ಜಿಗಿತದ ಸ್ಪರ್ಧೆಗಳಲ್ಲಿ ಎತ್ತರ ಜಿಗಿತ ಕೂಡ ಒಂದಾಗಿದೆ. ಈಗ ವಿದ್ಯಾರ್ಥಿಗಳೇ ನಾವು ನಿಯಮಗಳಿಗೆ ಬಂದಾಗ ಮೊದಲನೆಯ ನಿಯಮ ಹೇಳುತ್ತೆ, ಏನು ಹೇಳುತ್ತೆ? ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಏನೋ ಒಂದನೇ ಪಾಯಿಂಟ್ ಏನು, ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಜಿಗಿತಗಾರರು ಏನ್ ಮಾಡಬೇಕು? ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತಗೋಬೇಕು. ಏನ್ ಹೇಳುತ್ತೆ ಮೊದಲನೇ ಪಾಯಿಂಟು? ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಜಿಗಿತಗಾರರು ಒಂದೇ ಕಾಲಿನಿಂದ ಟೇಕ್ ಆಫ್ ತಗೋಬೇಕು. ಏನೋ ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಜಿಗಿತಗಾರ ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತಗೋಬೇಕು. ಹೇಳ್ಬೋದು, ಸರ್ ನಾನು ಸಿಕ್ಕಾಪಟ್ಟೆ ಸ್ಪೀಡ್ ಓಡ್ತೀನಿ, ಮತ್ತೆ ಓಡಿ ಬಂದು ನಾನು ಎಷ್ಟೇ ಎತ್ತರ ಇರಲಿ ಆ ಎತ್ತರವನ್ನು ನಾನು ಎರಡೂ ಕಾಲಿನಿಂದ ಟೇಕ್ ಆಫ್ ತಗೋತೀನಿ. ಈ ಪ್ರಶ್ನೆ ಎತ್ತಿರ್ಬೋದಲ್ವಾ? ತಗೋಬೋದಾ? ಇಲ್ಲ. ನಿಯಮ ಹೇಳುತ್ತೆ ಜಿಗಿತಗಾರ ಏನ್ ಮಾಡಬೇಕು? ಒಂದೇ ಕಾಲಿನಿಂದ ಬಂದು ಟೇಕ್ ಆಫ್ ಅನ್ನ ತಗೋಬೇಕು. ಅವರು ಯಾವ ಕಾಲಿನಿಂದ ಹೇಳ್ಬೋದು, ಸರ್ ಬಲಗಾಲ ತಗೊಳ್ಳೋದ ಎಡಗಾಲ ತಗೊಳ್ಳೋದ, ಅದು ನಿಮ್ಮ ಪವರ್ ಲೆಗ್, ನಿಮ್ಮ ಶಕ್ತಿ ಯಾವ ಕಾಲಿನಲ್ಲಿ ಜಾಸ್ತಿ ಇದೆ ಆ ಕಾಲಿನಿಂದ ನೀವು ಏನ್ ಮಾಡ್ಬೋದು? ಎಸ್, ಟೇಕ್ ಆಫ್ ಅನ್ನ ತಗೋಬಹುದು. ನಿಮ್ಮ ಪವರ್ ಲೆಗ್ ಯಾವುದೋ ಆ ಕಾಲಿನ ಮೇಲೆ ನೀವು ಟೇಕ್ ಆಫ್ ಅನ್ನ ತಗೋಬೇಕು. ಅದು ನಿಮಗೆ ಬಿಟ್ಟ ವಿಚಾರ. ಆದರೆ ಒಂದೇ ಕಾಲಿನಿಂದ ಏನ್ ಮಾಡಬೇಕು? ನಾವು ಟೇಕ್ ಆಫ್ ಅನ್ನ ತಗೋಬೇಕಾಗುತ್ತೆ. ಗೊತ್ತಾಯ್ತಾ? ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಏನ್ ಮಾಡಬೇಕು? ಜಿಗಿತಗಾರ ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತಗೋಬೇಕಾಗುತ್ತೆ. ತಗೋಬಹುದಾ? ಯಸ್, ತಗೋಬಹುದು. ನಂತರದಲ್ಲಿ ವಿದ್ಯಾರ್ಥಿಗಳೇ ಎರಡನೇ ಪಾಯಿಂಟ್ ಬಂದಾಗ ಏನ್ ಮಾಡ್ಬೋದು? ಒಂದು ನಿರ್ದಿಷ್ಟ ಎತ್ತರದಲ್ಲಿ 3 ಯತ್ನಗಳನ್ನ ಅಥವಾ 3 ಪ್ರಯತ್ನಗಳನ್ನ ನೀಡಲಾಗುತ್ತೆ. ಎರಡನೇ ಪಾಯಿಂಟ್ ಬಂದಾಗ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಅಥವಾ ಒಂದು ನಿರ್ದಿಷ್ಟ ಎತ್ತರಕ್ಕೆ 3 ಯತ್ನಗಳನ್ನ ಅಥವಾ 3 ಪ್ರಯತ್ನಗಳನ್ನ ಅಥವಾ 3 ಚಾನ್ಸ್ ಅನ್ನ ನೀಡಲಾಗುತ್ತೆ. ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಅವಕಾಶಗಳು ಅಥವಾ 3 ಯತ್ನಗಳನ್ನ, ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಯತ್ನಗಳನ್ನ ನೀಡಲಾಗುತ್ತೆ. ನೀವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಉದಾಹರಣೆಗೆ ಇದು ಅಪ್ರೈಟ್ಸ್ಗಳು ಅಂತ ತಿಳ್ಕೊಂಡ್ಬಿಡಿ. ಇದನ್ನ ನಾವು ಅಡ್ಡಗೋಲು ಅಂತೇಳಿ ತಿಳ್ಕೊಳ್ಳೋಣ, ಸರಿನಾ? ಏನ್ ಮಾಡ್ತಾರೆ? ಪ್ರತಿ ಎತ್ತರಕ್ಕೆ, ನಿಮಗೆ ನೆನಪಿರಲಿ, ಪ್ರತಿ ಎತ್ತರಕ್ಕೆ ಏನ್ ಮಾಡ್ತಾರೆ? 3 ಯತ್ನಗಳನ್ನ, 3 ಅವಕಾಶಗಳನ್ನ ನೀಡಲಾಗುತ್ತೆ ಅಲ್ವಾ? ನೀವು ನೋಡಿದ್ರೆ ಆಡುವಂತ ಸಂದರ್ಭದಲ್ಲಿ ಒಂದು ಎತ್ತರ ಹೇಗಿದೆ ಅಂದ್ರೆ ಈ ಎತ್ತರಕ್ಕೆ ಎಷ್ಟು 3 ಅವಕಾಶಗಳು. ಎಲ್ಲಾ ಸ್ಪರ್ಧಾಳುಗಳಿಗೂ ಕೂಡ 3 ಅವಕಾಶಗಳನ್ನ ಒಂದೊಂದು ಎತ್ತರಕ್ಕೂ ಕೂಡ ನೀಡ್ತಾ ಹೋಗ್ತಾರೆ ಅಲ್ವಾ? ಎರಡು ನೋಡಿದಿರಾ? ಒಂದು ನಿರ್ದಿಷ್ಟ ಎತ್ತರಕ್ಕೆ ಏನ್ ಮಾಡ್ತಾರೆ? 3 ಅವಕಾಶಗಳನ್ನ, 3 ಚಾನ್ಸ್ಗಳನ್ನ ನೀಡ್ತಾ ಹೋಗ್ತಾರೆ. ಇದು ಒಂದು ಕೂಡ ನಿಯಮ. ನಂತರದಲ್ಲಿ ಮೂರನೇದು ಬಂದ್ರೆ ಮೂರನೇ ಪಾಯಿಂಟ್ ನಾವು ಬಂದಾಗ ವಿದ್ಯಾರ್ಥಿಗಳೇ ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಎತ್ತರವನ್ನ, ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಎತ್ತರವನ್ನ ಸ್ಪರ್ಧಾಳುಗಳಿಗೆ
ಪ್ರಕಟಿಸಬೇಕು. ನೋಡಿ ವಿದ್ಯಾರ್ಥಿಗಳೇ, ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಎತ್ತರವನ್ನ ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಈಗೇನ್ ಮಾಡ್ತೀವಿ ನೋಡಿ, ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ ನಾವೇನ್ ಮಾಡ್ಕೊಂತ ಹೋಗ್ತೀವಿ ಅಲ್ಲಿ, ಎಸ್ ಅದರ ಮೂರು ಪ್ರಯತ್ನಗಳನ್ನ ನೀಡ್ಕೊಂತ ಹೋಗ್ತಿದೀವಲ್ವಾ. ಈಗ ಪ್ರತಿ ನಿರ್ದಿಷ್ಟ ಎತ್ತರವನ್ನ ನಾವೇನ್ ಮಾಡ್ತೀವಿ, ಎಲ್ಲ ಕ್ರೀಡಾಪಟುಗಳು ಪೂರೈಸಿದ ನಂತರ ಏನ್ ಮಾಡ್ತೀವಿ, ನಾವು ಅಡ್ಡಗೋಲಿನ ಎತ್ತರವನ್ನ ನಾವೇನ್ ಮಾಡ್ತೀವಿ, ಹೆಚ್ಚಿಸ್ತೀವಿ. ನಾವು ಹೆಚ್ಚೋದನ್ನ ಕ್ರೀಡಾಪಟುಗಳಿಗೆ ನಾವೇನ್ ಮಾಡಬೇಕು, ಅನೌನ್ಸ್ ಮಾಡಬೇಕು. ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಹೇಳಬೇಕು, ನೋಡಪ್ಪ ಈ ಅವಕಾಶ ಈಗ ಮುಗಿದಿದೆ, ಈ ಎತ್ತರ ಈಗ ಮುಗಿದಿದೆ, ಈಗೇನ್ ಮಾಡಬೇಕು, ನಂತರದ ಎತ್ತರ, ಈಗ ನೆಕ್ಸ್ಟ್ ಎತ್ತರವನ್ನು ನೀವು ಈಗ ಜಿಗಿಬೇಕಾಗತ್ತೆ ನೋಡ್ರಿ ಅಂತೇಳಿ ಅವ್ರ ಮುಂದೆ ನಾವು ಪ್ರಕಟ ಎಲ್ರಿಗೂ ಕೂಡ ತಿಳಿಸ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ನಂತರದಲ್ಲಿ ಎತ್ತರವನ್ನು ನಾವು ಹೆಚ್ಚಿಸ್ತಾ ಹೋಗ್ತೀವಿ. ಪ್ರಾರಂಭದಿಂದ ಕೊನೆಯವರೆಗೆ ಎತ್ತರವನ್ನ ಏನು ಹೆಚ್ಚಿಸ್ತೀವೋ ಅದನ್ನ ನಾವೇನ್ ಮಾಡ್ತೀವಿ, ಸ್ಪರ್ಧಾಳುಗಳಿಗೆ ಪ್ರಕಟಿಸ್ತಾ ಹೋಗ್ತೀವಿ, ಅವರಿಗೆ ತಿಳಿಸ್ತಾ ಹೋಗ್ತೀವಿ. ನಂತರದಲ್ಲಿ 4ನೇ ಪಾಠಕ್ಕೆ ಬಂದಾಗ ನಾವು ಏನ್ ಹೇಳ್ಬೋದು, ನಿಯಮಗಳನ್ನ ನೋಡಿರಿ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ತಗೋಬೇಕು ಅಲ್ವಾ. ನಂತರದಲ್ಲಿ ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಪ್ರಯತ್ನಗಳನ್ನ ನೀಡಲಾಗುತ್ತೆ ಅಂತ ಹೇಳಿದ್ವಿ. ನಂತರದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಎತ್ತರವನ್ನ ನಾವೇನ್ ಮಾಡಬೇಕು, ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ 4ನೇ ಪಾಯಿಂಟಿಗೆ ಬಂದಾಗ ವಿದ್ಯಾರ್ಥಿಗಳೇ, ಹೆಚ್ಚಿದ್ದಾಯ್ತು. ನಂತರದಲ್ಲಿ ಒಂದು ನಿರ್ದಿಷ್ಟ ಎತ್ತರವನ್ನ ಸ್ಪರ್ಧಾಳುಗಳು ಜಿಗಿದ ನಂತರ, ಪೂರೈಸಿದ ನಂತರ ನಾವೇನ್ ಮಾಡ್ತೀವಿ, ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸಬೇಕು. ಅಡ್ಡಗೋಲಿನ ಎತ್ತರವನ್ನ ವಿದ್ಯಾರ್ಥಿಗಳೇ ಗೊತ್ತಿರಲಿ, ಅಡ್ಡಗೋಲಿನ ಎತ್ತರವನ್ನ ನಾವು ಅಂದ್ರೆ ಸ್ಪರ್ಧಾಳುಗಳೆಲ್ಲ ಏನ್ ಮಾಡಿದ್ರು, ಒಂದು ಎತ್ತರವನ್ನ ಎಲ್ಲ ಪೂರೈಸ್ತಾರೆ, ಒಂದು ಎತ್ತರವನ್ನ ಪೂರೈಸಿದ್ರು. ನಂತರ ನಾವೇನ್ ಮಾಡಿದ್ವಿ, ಎಲ್ಲ ಪೂರೈಸಿದ ನಂತರದ ಸ್ಟೆಪ್ಗೆ, ನಂತರದ ಹಂತಕ್ಕೆ ಅಂದ್ರೆ ಇನ್ನು ಎತ್ತರವನ್ನ ನಾವು ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳ ನೆನಪಲ್ಲಿ ಎತ್ತರ ಜಿಗಿತದಲ್ಲಿ ಏನ್ ಮಾಡಿ ನಾವು ಬಂದಾಗ ಮೊದಲಿಗೆ ಹೇಳೋದು, ಎತ್ತರ ಜಿಗಿತದಲ್ಲಿ ಜಿಗಿತಗಾರ ಏನ್ ಮಾಡ್ತಾನೆ, ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತಗೋತಾನೆ. ಎರಡನೇದು ಬಂದಾಗ ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಎತ್ತರಗಳು ಅಥವಾ 3 ಪ್ರಯತ್ನಗಳನ್ನ ನೀಡಲಾಗುತ್ತೆ. ನಂತರ ಬಂದ್ರೆ ಪ್ರಾರಂಭದಿಂದ ಕೊನೆಯವರೆಗೆ ಏನು ಎತ್ತರವನ್ನ ಹೆಚ್ಚಿಸ್ಕೊತಾ ಹೋಗ್ತಾರಲ್ಲ, ಆ ಎತ್ತರವನ್ನ ನಾವೇನ್ ಮಾಡಬೇಕು, ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ನಂತರದಲ್ಲಿ ಬಂದ್ರೆ ಏನು ಸ್ಪರ್ಧಾಳುಗಳೆಲ್ಲ ತಮ್ಮ ಎತ್ತರವನ್ನ ಪೂರೈಸಿರ್ತಾರೆ, ಪೂರೈಸಿದ ನಂತರ ಏನ್ ಮಾಡಬೇಕು, ಅಡ್ಡಗೋಲಿನ ಎತ್ತರವನ್ನ ನಾವು ಹೆಚ್ಚಿಸಬೇಕು ಅಲ್ವಾ. ಅದೇ ರೀತಿ 5ನೇ ಪಾಯಿಂಟ್ ಬಂದಾಗ ನಾವು 5ನೇ ಪಾಯಿಂಟ್ ಹೇಳುತ್ತೆ, ಎತ್ತರ ಜಿಗಿತದಲ್ಲಿ ಸ್ಪರ್ಧಾಳು ಏನಾದರೂ ಈಗ ಸ್ಪರ್ಧಾಳು ಜಿಗ್ಗಕ್ಕಂತೇಳಿ ಬರ್ತಾನೆ, ಅವನಿಗೆ ಎತ್ತರ ಏನು ಅನ್ಸಲ್ಲ, ನಾನು ಜಿಗಿತೀನಿ, ನನಗೇನು ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಒಂದ್ಸಲಿ ನಾನು ಜಿಗಿತೀನಿ ಅಂತೇಳಿ ಪಾಸ್ ಪಡೆಯುವ ಅವಕಾಶ ಇದೆ. ಏನೋ ಪಾಸ್ ನೀಡುವಂತಹ ಅವಕಾಶ. ನೋಡಿ ವಿದ್ಯಾರ್ಥಿಗಳೇ, ಯಾವುದೋ ಒಬ್ಬ ಸ್ಪರ್ಧಾಳು, ಎತ್ತರ ಜಿಗಿತದ ಸ್ಪರ್ಧಾಳು ಅವನು ಜಿಗಿಯಲು ನಿರಾಕರಿಸಿದಾಗ ಪಾಸ್ ಪಡೆಯುವ ಅವಕಾಶ ಕೂಡ ಇದೆ. ಅರ್ಥ ಆಯ್ತು ಅಂತೀನಿ, ಅರ್ಥ ಆಯ್ತು ಅಂತೇಳಿ ಅನ್ಕೊಂತೀನಿ ವಿದ್ಯಾರ್ಥಿಗಳೇ. ನೋಡ್ರಿ 5ನೇ ಪಾಯಿಂಟ್ ಏನಿರುತ್ತೆ, ಪಾಸ್ ಪಡೆಯುವಂತಹ ಅವಕಾಶ ಇದೆ. ಯಾರಿಗೆ, ಸ್ಪರ್ಧಾಳು ಆ ಎತ್ತರವನ್ನು ಜಿಗಿಯಲು ನಿರಾಕರಿಸಿದಾಗ, ಸ್ಪರ್ಧಾಳು
ಎತ್ತರವನ್ನ ಜಿಗಿಯಲು ನಿರಾಕರಿಸಿದಾಗ ಏನ್ ಮಾಡ್ಬೋದು, ಅವನಿಗೆ ಪಾಸ್ ಪಡೆಯುವ ಅಥವಾ ಪಾಸ್ ನೀಡುವ ಅವಕಾಶ ಇದೆ. ಅದನ್ನು ಯಾವ ರೀತಿ ಸರ್ ಆ ರೀತಿ ಮಾಡ್ಕೊಂತ ಹೋಗ್ಬೋದಾ? ಮತ್ತು ಪ್ರತಿಯೊಂದು ಎತ್ತರಕ್ಕೂ ಕೂಡ ಅವನು ಪಾಸ್ ಮಾಡ್ಕೊಂತ ಹೋದ್ರೆ ಹೆಂಗೆ? ನಿಮ್ಮಲ್ಲಿ ಪ್ರಶ್ನೆ ಉಡ್ಬೋದು. ವಿದ್ಯಾರ್ಥಿಗಳ ನೆನಪಲ್ಲಿ ಒಂದು ಎತ್ತರ ಅವರಿಷ್ಟ, ಅದು ಆ ಸ್ಪರ್ಧಾಳುವಿನ ಇಷ್ಟ. ಕೊನೆ ತನಕ ಕೂಡ ಅವನು ಕೊನೆಯ ಹಂತದವರೆಗೂ ಕೂಡ ಅವನು ಪಾಸ್ ಕೊಡ್ಕೊಂತ ಬರುವಂತ ಅವಕಾಶ ಇದೆ. ಎತ್ತರ ಜಿಗಿತದಲ್ಲಿ ಅವನು ಕೊನೆಯ ಹಂತದ ತನಕ ಕೂಡ ಅವನು ಕೊಡ್ಕೊಂತ ಬರ್ಬೋದು. ಆದ್ರೆ ಕೊನೆಗೂ ಏನ್ ಮಾಡ್ಬೇಕು, ಜಿಗಿತವನ್ನ ಮಾಡಲೇಬೇಕು, ಜಿಗಿಯಲೇಬೇಕು ಅಲ್ವಾ? ಅದಕ್ಕೊಂದು ಕೊನೆ ಅನ್ನೋದಿರುತ್ತಲ್ವಾ, ಅಲ್ಲಿ ತನಕ ಅವನು ಪಾಸ್ ಮಾಡ್ಕೊಂತ ಬರ್ಬೋದು, ಅದನ್ನ ಅವನು ಮಾಡ್ಬೋದು. ಅಲ್ಲಿಗೆ ಬಂದು ತಾನು ಜಿಗಿಯಲೇಬೇಕು, ಆವಾಗಲಾದ್ರೂ ಅವರು ಹೊರಗಡೆ ಹೋಗ್ತಾನೆ ಅಲ್ವಾ? ರೈಟ್. ನಂತರದಲ್ಲಿ 6ನೇ ಪಾಯಿಂಟ್ ಬಂದಾಗ ವಿದ್ಯಾರ್ಥಿಗಳ ನೆನಪಲ್ಲಿ ಈಗ ಹೇಳಿದ್ವಿ, ಏನಂತ ಹೇಳಿದ್ವಿ, ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಯತ್ನಗಳು ಇರ್ತವೆ ಅಂತೇಳಿ ಅಲ್ವಾ? ಸ್ಪರ್ಧಾಳುಗಳು ಸತತವಾಗಿ 3 ವಿಫಲ ಯತ್ನಗಳನ್ನ ಮಾಡಿದ್ರೆ, ಸ್ಪರ್ಧಾಳುಗಳು ಒಂದು ನಿರ್ದಿಷ್ಟ ಎತ್ತರದಲ್ಲಿ ಅವರು 3 ವಿಫಲ ಯತ್ನಗಳನ್ನ ಮಾಡಿದಾಗ ಅವರಿಗೆ ಏನ್ ಮಾಡ್ತೀವಿ, ಅವನು ಸ್ಪರ್ಧೆಯಿಂದ ಹೊರಗುಳಿಯುತ್ತಾನೆ. 3 ವಿಫಲ ಯತ್ನಗಳನ್ನ ಮಾಡಿದ್ರೆ ಅವನಿಗೆ 3 ಅವಕಾಶ ಕೊಟ್ಟಿರ್ತಾರಲ್ವಾ? ಒಂದೇ ಎತ್ತರಕ್ಕೆ 3 ಅವಕಾಶಗಳನ್ನ ನೀಡಿರ್ತಾರೆ. ಇವಾಗ ಉದಾಹರಣೆಗೆ ಇಲ್ಲೇ ನೋಡ್ಕೊಳ್ಳಿ, ಇದೊಂದು ಎತ್ತರ ಅವನಿಗೆ ಕೊಟ್ಟಿದ್ದೀವಿ, ಜಂಪ್ ಮಾಡ್ಲಿಕ್ಕೆ ಅಂತೇಳಿ. ಈ ಒಂದೇ ಎತ್ತರದಲ್ಲಿ ಇವನು 3 ಬಾರಿ ಏನ್ ಮಾಡ್ತಾನೆ, ತಪ್ಪುಗಳನ್ನ ಮಾಡ್ತಾನೆ, ವಿಫಲ ಎತ್ತರಗಳಾಗ್ತವೆ. ಆವಾಗ ಅವನೇನ್ ಮಾಡ್ತಾನೆ, ಅವನು ಸ್ಪರ್ಧೆಯಿಂದ ಹೊರಗುಳಿತಾನೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಅವರಿಗೆ 3 ಸತತ ವಿಫಲ ಯತ್ನಗಳನ್ನ ಮಾಡ್ತಾನೆ, ಆವಾಗ ಅವನು ಸ್ಪರ್ಧೆಯಿಂದ ಹೊರಗುಳಿತಾನೆ. ನಂತರದಲ್ಲಿ ನಾವು 7ನೇ ಪಾಯಿಂಟಿಗೆ ಬಂದಾಗ ವಿದ್ಯಾರ್ಥಿಗಳ ನೆನಪಿನಲ್ಲಿ ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲಿ ಅಡ್ಡಗೋಲು ಕೆಳಗೆ ಬಿದ್ದರೆ ಅದನ್ನ ವಿಫಲ ಯತ್ನ ಅಂತೇಳಿ ಪರಿಗಣನೆ ಮಾಡ್ತಾರೆ. ಏನೋ 7ನೇ ಪಾಯಿಂಟ್ ಏನ್ ಹೇಳುತ್ತೆ, ದೇಹದ ಯಾವುದೇ ಭಾಗ ಅಡ್ಡಗೋಲಿಗೆ ತಾಗಿ ಅಡ್ಡಗೋಲು ಕೆಳಗೆ ಬಿದ್ದರೆ ಅದನ್ನ ವಿಫಲ ಯತ್ನ ಅಂತೇಳಿ ಕರೀತಾರೆ. ಕರಿಬಹುದಾ? ಎಸ್. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲಿ ಅಡ್ಡಗೋಲು ಕೆಳಗೆ ಬಿದ್ದರೆ ಅದನ್ನ ಏನಂತ ಕರಿತೀವಿ, ವಿಫಲ ಯತ್ನ ಅಂತೇಳಿ ಪರಿಗಣನೆ ಮಾಡ್ತಾರೆ. ಹೇಳ್ಬೋದು, ಸರ್ ನಾನು ಜಂಪ್ ಮಾಡ್ತಿದ್ದೀನಿ, ಪ್ರಶ್ನೆ ಆಯ್ತಲ್ಲಪ್ಪ, ಏನಂತೇಳಿ, ಸರ್ ನಾನು ಜಂಪ್ ಮಾಡ್ತಿದ್ದೀನಿ, ನನ್ನ ಕಾಲು ಅಥವಾ ದೇಹದ ಯಾವುದೇ ಭಾಗ ಅಡ್ಡಗೋಲಿಗೆ ತಾಕ್ತು. ಅಡ್ಡಗೋಲು ಏನಾಯ್ತು, ಅಡ್ಡಗೋಲಿಗೆ ತಾಗಿದಾಗ ಅಡ್ಡಗೋಲು ಅಲ್ಲಿಯೇ ಅಲ್ಲಾಡ್ಬಿಟ್ಟು ಅದಕ್ಕೆ ಟಚ್ ಆಯ್ತು, ಆದ್ರೆ ಅದು ಬೀಳಲಿಲ್ಲ. ಆವಾಗ ಏನ್ ಮಾಡ್ಬೇಕಾಗತ್ತೆ, ಬೀಳಲಿಲ್ಲ ಅಂದ್ರೆ ಅದು ಸರಿನಾ ತಪ್ಪಾ ಸರ್? ಈ ಪ್ರಶ್ನೆ ಹುಡ್ಬೋದಲ್ವಾ? ಜಂಪ್ ಮಾಡುವಂತ ಸಂದರ್ಭದಲ್ಲಿ ಅಡ್ಡಗೋಲಿಗೆ ನಮ್ಮ ದೇಹದ ಯಾವುದೇ ಭಾಗ ತಗುಲಿ ಅದಲ್ಲೇ ಇರುತ್ತೆ, ಕೆಳಗೆ ಬೀಳಲ್ಲ, ಅದು ಸರಿನಾ ತಪ್ಪಾ? ರೈಟ್. ನಿಯಮ ಹೇಳಿರೋದೇನು ನೆನಪಲ್ಲಿ, ಅಡ್ಡಗೋಲು ದೇಹದ ಯಾವುದೇ ಭಾಗ ಅಡ್ಡಗೋಲಿಗೆ ತಾಗಿ ಅಡ್ಡಗೋಲು ಕೆಳಗೆ ಬಿದ್ದರೆ ಮಾತ್ರ ಅದು ವಿಫಲ ಯತ್ನ. ಇಲ್ಲಾಂದ್ರೆ ಅದು ಏನೋ ಟಚ್ ಆಗಿ ಅಲ್ಲೇ ಎಲ್ಲ ಎಷ್ಟಾದ್ರೂ ಮಾಡ್ತಿರ್ಲಿ, ಅದು ವಿಫಲ ಯತ್ನ ಅಲ್ಲ. ಗೊತ್ತಾಯ್ತಾ? ಆ ಪ್ರಯತ್ನ ಸಕ್ಸಸ್ ಆಗಿದೆ ಅಂತೇಳಿ. ಗೊತ್ತಾಯ್ತಾ? ನಂತರದಲ್ಲಿ 8ನೇ ಪಾಯಿಂಟಿಗೆ ನಾವು ಬಂದಾಗ ವಿದ್ಯಾರ್ಥಿಗಳೇ, 8ನೇ ಪಾಯಿಂಟಿಗೆ ನಾವು ಬಂದಾಗ 8ನೇ ಪಾಯಿಂಟ್ ಹೇಳುತ್ತೆ, ಸ್ಪರ್ಧಾಳುಗಳು ಓಡ್ ಬಂದು ಏನ್ ಮಾಡ್ತಾರೆ, ಸ್ಪರ್ಧಾಳು ಒಂದೇ ಕಾಲಿಂದ ಅಂದ್ರೆ ಟೇಕ್ ಆಫ್ ತಗೊಂಡು ಇವೆರಡು ಏನಂತ ನಾನು ಅಪ್ರೈಟ್ಸ್ ಅಲ್ವಾ, ಎರಡು ಕಂಬಗಳಿಗೆ ಇಟ್ಟಿರ್ತಾರಲ್ವಾ, ಅದನ್ನ ನಾವು ಅಪ್ರೈಟ್ಸ್ ಅಂತೇಳಿ ಕರಿತೀವಿ. ಮತ್ತೆ ಇದನ್ನ ಏನಂತ ಕರಿತೀವಿ, ಅಡ್ಡಗೋಲು ಅಂತೇಳಿ ಕರಿತೀವಿ. ನೋಡ್ರಿ,
ಸ್ಪರ್ಧಾಳು ಓಡಿ ಬಂದು ಟೇಕ್ ಆಫ್ ತಗೊಂಡು ಎರಡು ಅಪ್ರೇಟ್ಸ್ಗಳನ್ನಾಗಿರಲಿ, ಅಡ್ಡಗೋಲನ್ನಾಗಿರಲಿ ಅಥವಾ ಫಿಟ್ ಲ್ಯಾಂಡಿಂಗ್ ಫಿಟ್ ಇರುತ್ತಲ್ವಾ, ಗುಂಡಿ ಜಿಗಿತದ ಗುಂಡಿ, ಆ ಗುಂಡಿಯನ್ನಾಗಲಿ ಸ್ಪರ್ಶಿಸಿದರೆ, ಕೆಲವೊಬ್ರು ಬರ್ತಾರೆ ಉದಾಹರಣೆ ಹೇಗೆ ಓಡ್ ಬರ್ತಾರೆ, ಒಂದು ಎತ್ತರವನ್ನು ಜಿಗಿಲಿಕ್ಕಂತ ಓಡ್ ಬರ್ತಾರೆ, ಹೆಂಡ್ರು ಬಿಟ್ಟು ಏನ್ ಮಾಡ್ತಾರೆ, ಕೆಳಗಾಸಿ ನುಸುಳುವುದಾಗಿರ್ಲಿ ಏನ್ ಮಾಡ್ಬಿಡ್ತಾರೆ, ಕೆಳಗಾಸಿ ನುಸುಳುತ್ತಾರೆ. ಟೇಕ್ ಆಫ್ ತಗೊಂಡ ಮೇಲೆ ಜಂಪ್ ಮಾಡಲೇಬೇಕು, ನೆನಪಿರ್ಲಿ ಅಲ್ವಾ. ನಂತರದಲ್ಲಿ ಓಡ್ ಬಂದು ಟೇಕ್ ಆಫ್ ತಗೊಂಡ್ಬಿಟ್ಟು ಅಪ್ರೇಟ್ಸ್ ಮುಟ್ಟೋದಾಗಿರ್ಲಿ, ಈ ಕಡೆಯಿಂದ ಹೋಗೋದಾಗಿರ್ಲಿ, ಅಥವಾ ಜಂಪ್ ಮಾಡೋದಂತ ಸಂದರ್ಭದಲ್ಲಿ ಇನ್ನೇನ್ ಮಾಡ್ತಾರೆ, ಲ್ಯಾಂಡಿಂಗ್ ಫಿಟ್ ಅನ್ನ ಸ್ಪರ್ಶ ಮಾಡೋದಾಗಿರ್ಲಿ, ಹೋಗಿ ಬಗ್ಗಿ ಹೋಗಿ ಏನ್ ಮಾಡ್ತಾರೆ, ಲ್ಯಾಂಡಿಂಗ್ ಫಿಟ್ ಸ್ಪರ್ಶ ಮಾಡಲೇಬೇಕಾಗತ್ತೆ. ಅವುಗಳನ್ನ ಮಾಡಿದ್ರೆ ಅದು ತಪ್ಪು ಅಥವಾ ವಿಫಲ ಯತ್ನ ಅಂತೇಳಿ ಅದನ್ನು ಕೂಡ ಒಂದು ಯತ್ನ ಅಂತೇಳಿ ಪರಿಗಣನೆ ಮಾಡ್ತಾರೆ. ವಿದ್ಯಾರ್ಥಿಗಳ ನೆನಪಿರಲಿ, ಸ್ಪರ್ಧಾಳುಗಳು ಓಡಿ ಬಂದು ಟೇಕ್ ಆಫ್ ತೆಗೆದುಕೊಂಡು ಅಪ್ರೇಟ್ಸ್ಗಳನ್ನಾಗಲಿ ಅಥವಾ ಅಡ್ಡಗೋಲನ್ನಾಗಲಿ ಅಥವಾ ಜಿಗಿತದ ಗುಂಡಿಯನ್ನಾಗಲಿ ಅದನ್ನ ಸ್ಪರ್ಶಿಸಿದರೆ ಅದು ಒಂದು ವಿಫಲ ಯತ್ನ ಅಂತೇಳಿ ಕರಿತೀವಿ. ಸ್ಪರ್ಧಾಳುಗಳು ಟೇಕ್ ಆಫ್ ತೆಗೆದುಕೊಳ್ಳದೇನೆ ಅಪ್ರೇಟ್ಸ್ಗಳನ್ನಾಗಲಿ ಅಡ್ಡಗೋಲನ್ನಾಗಲಿ ಅಥವಾ ಲ್ಯಾಂಡಿಂಗ್ ಫಿಟ್ ಅನ್ನ ಆಗಲಿ ಸ್ಪರ್ಶಿಸಿದರೆ ಅದನ್ನು ನಾವೇನಂತ ಕರಿತೀವಿ, ವಿಫಲ ಯತ್ನ ಅಂತೇಳಿ ಪರಿಗಣನೆ ಮಾಡ್ತೀವಿ ಅಥವಾ ಒಂದು ಯತ್ನ ಅಂತೇಳಿ ಅದನ್ನು ನಾವು ಕರಿತೀವಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ, ನೆನಪಿರಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 9ನೇ ನಾವು ಬಂದಾಗ 9ನೇ ಪಾಯಿಂಟಿಗೆ ನಾವು ಬಂದಾಗ 9ನೇ ಪಾಯಿಂಟ್ ಹೇಳುತ್ತೆ, ಏನ್ ಹೇಳ್ಬೋದು 9ನೇ ಪಾಯಿಂಟು? 1ನೇ ಪಾಯಿಂಟ್ ಹೇಳ್ತು ಟೇಕ್ ಆಫ್ ಅನ್ನ ಒಂದೇ ಕಾಲದಿಂದ ತಗೋಬೇಕು ಅಲ್ವಾ. ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಯತ್ನಗಳನ್ನು ಅಥವಾ 3 ಪ್ರಯತ್ನಗಳನ್ನ ನೀಡ್ತೀವಿ. 3ನೇ ಪಾಯಿಂಟ್ ಹೇಳುತ್ತೆ ಪ್ರಾರಂಭದಿಂದ ಕೊನೆಯವರೆಗೆ ಜಿಗಿತಗಾರನು ಜಿಗಿಯುವ ಎತ್ತರವನ್ನು ಪ್ರಕಟಿಸಬೇಕು. 4ನೇ ಪಾಯಿಂಟ್ ಹೇಳುತ್ತೆ ನಿರ್ದಿಷ್ಟ ಎತ್ತರವನ್ನ ಏನು ಜಿಗಿದ ನಂತರ ಪೂರೈಸಿದ ನಂತರ ಸ್ಪರ್ಧಾಳುಗಳು ಏನು ಪೂರೈಸ್ತಾರಲ್ವ ಆಮೇಲೆ ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸುವಂತ ಹೋಗಬೇಕು. ನಂತರದಲ್ಲಿ ಸ್ಪರ್ಧಾಳು ಏನಾದರೂ ಜಿಗಿತದ ಎತ್ತರವನ್ನ ಜಿಗಿಯಲು ನಿರಾಕರಿಸಿದರೆ ಅವರಿಗೆ ಪಾಸ್ ನೀಡುವಂತ ಅವಕಾಶ ಇದೆ. ನಂತರದಲ್ಲಿ ಸ್ಪರ್ಧಾಳುಗಳು ಸತತವಾಗಿ 3 ವಿಫಲ ಯತ್ನಗಳನ್ನು ಮಾಡಿದಾಗ ಒಂದೇ ನಿರ್ದಿಷ್ಟ ಎತ್ತರಕ್ಕೆ ಸತತವಾಗಿ 3 ವಿಫಲ ಯತ್ನಗಳನ್ನು ಮಾಡಿದಾಗ ಅವರು ಸ್ಪರ್ಧೆಯಿಂದ ಹೊರಗುಳಿಯುತ್ತಾರೆ. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲಿ ಅಡ್ಡಗೋಲು ನೆಲಕ್ಕೆ ಬಿದ್ದರೆ ಏನಾಗುತ್ತದೋ ವಿಫಲ ಯತ್ನ ಆಗುತ್ತೆ. ನಂತರದಲ್ಲಿ ಸ್ಪರ್ಧಾಳುಗಳು ಟೇಕ್ ಆಫ್ ತೆಗೆದುಕೊಂಡು ಅಪ್ರೇಟ್ಸ್ಗಳನ್ನಾಗಿರ್ಬೋದು, ಅಡ್ಡಗೋಲನ್ನಾಗಿರ್ಬೋದು ಅಥವಾ ಜಿಗಿತದ ಗುಂಡಿಯನ್ನಾಗಿರ್ಬೋದು ಸ್ಪರ್ಶಿಸಿದರೆ ಅದು ಕೂಡ ವಿಫಲ ಯತ್ನ ಅಲ್ವಾ. ನಂತರದಲ್ಲಿ 9ನೇದು ಬಂದ್ರೆ ನೆನಪಿರಲಿ ವಿದ್ಯಾರ್ಥಿಗಳೇ, ಜಿಗಿತಗಾರ ಜಿಗಿದ ನಂತರ ಅಡ್ಡಗೋಲಿನ ಕೆಳಗಾಸಿ ನುಸುಳಿ ಬರುವಂತಿಲ್ಲ. ವಿದ್ಯಾರ್ಥಿಗಳ ನೆನಪಿರಲಿ, ಅಡ್ಡಗೋಲಿನ ಕೆಳಗಿನಿಂದ ಜಿಗಿತಗಾರ ಏನ್ ಮಾಡ್ತಾನೆ, ಜಿಗಿದ್ ಬಿಡ್ತಾರೆ. ಜಿಗಿದಾದ ನಂತರ ನಿಯಮ ಹೇಳ್ತಿರೋದೇನು, ಜಿಗಿತಗಾರ ಜಿಗಿದ ನಂತರ ಅಡ್ಡಗೋಲಿನ ಕೆಳಗಾಸಿ ಬರುವಂತಿಲ್ಲ. ಅರ್ಥ ಆಗುತ್ತೆ ಅನ್ಕೊಂತೀನಿ. ನೆನಪಿರ್ಲಿ, ಈಗ ಜಂಪ್ ಮಾಡಿದ ನಂತರ ಅವ್ರೇನಿದ್ರು ಕೂಡ ಅವ್ರಿಗೆ ಆ ಕಡೆ ಇರುತ್ತೆ, ಆ ಕಡೆ ಸೈಡಿಂದ ಹೋಗ್ಬೋದು ಅವರು.
ಅದನ್ನು ಬಿಟ್ಟು ಹಿಂದಿನಿಂದಲೇ ಬಂದರೆ ಅದನ್ನು ಏನಂತ ಕರೀತೀವಿ ವಿಫಲ ಯತ್ನ ಅಂತೇಳಿ ಅದನ್ನು ಕೂಡ ಪರಿಗಣಿಸಲಾಗತ್ತೆ. ನಿಯಮ ಹೇಳೋದೇನು, ಜಂಪ್ ಮಾಡಿದ ನಂತರ ಕೆಳಗಾಸಿ ನುಸುಳಿ ಬರುವಂತಿಲ್ಲ, ಆ ಕಡೆ ಲೆಫ್ಟ್ ರೈಟ್ ಅಲ್ಲ ಅವರು ಅಥವಾ ಸ್ಟ್ರೈಟ್ ಒಂದು ಕಡೆ ಅವರು ಹೋಗ್ಬೇಕು ಅನ್ನೋದನ್ನ ನಿಯಮ ಹೇಳುತ್ತೆ. ಗೊತ್ತಾಯ್ತಾ? 9ನೇ ಪಾಠ ಹೇಳುತ್ತೆ, ಜಿಗಿತಗಾರನು ಜಿಗಿದ ನಂತರ ಅಡ್ಡಗೋಲಿನ ಕೆಳಗಿನಿಂದ ನುಸುಳಿ ಬರುವಂತಿಲ್ಲ. ನಂತರ 10ನೇ ಪಾಯಿಂಟಿಗೆ ನಾವು ಬಂದಾಗ, ಎಷ್ಟನೇ ಪಾಯಿಂಟ್ ಈಗ? 10ನೇ ಪಾಯಿಂಟಿಗೆ ನಾವು ಬಂದಾಗ 10ನೇ ಪಾಯಿಂಟ್ ಹೇಳುತ್ತೆ, ವಿದ್ಯಾರ್ಥಿಗಳೇ, ಆಟ ಅಂದ್ರೆ ಸ್ಪರ್ಧೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಓಡಿ ಬರುವುದಾಗಲಿ ಅಭ್ಯಾಸ ಮಾಡುವುದಾಗಲಿ ಮಾಡುವಂತಿಲ್ಲ. ಸ್ಪರ್ಧೆ ನಡೀತಿರುತ್ತೆ ಅಲ್ವಾ? ಅಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಕೆಲವೊಂದು ಕಡೆ ಒಂದಲ್ಲ ಅಭ್ಯಾಸ ನಡೀತಿರುತ್ತೆ. ಈಗ ಸ್ಪರ್ಧೆ ಪ್ರಾರಂಭ ಆಗಿದೆ ಅಂದ್ರೆ ಪ್ರಾರಂಭ ಆಗದಿರುವಂತ ಸಂದರ್ಭದಲ್ಲಿ ಏನಾದ್ರು ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವರು ಅಭ್ಯಾಸ ಮಾಡ್ಲಿಕ್ಕೆ ಅಂತೇಳಿ ಬರ್ತಾರೆ ಅಲ್ವಾ? ಬರ್ತಾರಲ್ವಾ ಸಾಮಾನ್ಯವಾಗಿ. ಆ ರೀತಿ ಬಂದ್ರೆ ಅದು ತಪ್ಪು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ನಿಯಮ ಉಲ್ಲಂಘನೆ. ನಿಯಮ ಹೇಳೋದೇನು? ಸ್ಪರ್ಧೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅಭ್ಯಾಸವನ್ನಾಗಲಿ ಓಡಿ ಬರುವುದಾಗಲಿ ಸ್ಪರ್ಧೆ ನಡೀತಿರುವಂತಹ ಸಂದರ್ಭದಲ್ಲಿ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ತಪ್ಪು ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ನೆನಪಿರಲಿ, ಸ್ಪರ್ಧೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸ್ಪರ್ಧಾಳು ಅಭ್ಯಾಸ ಮಾಡುವಂತಿಲ್ಲ ಮತ್ತೆ ಓಡಿ ಬರುವಂತಿಲ್ಲ ಸ್ಪರ್ಧೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ. ಗೊತ್ತಾಯ್ತಾ? ಇಷ್ಟು ನಿಯಮಗಳು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸರಿಯಾಗಿ ಕೇಳಿಸ್ಕೊಳ್ರಿ. ಏನಾದರೂ ಡೌಟ್ಸ್ ಇದ್ರೆ ಮತ್ತೊಮ್ಮೆ ನೀವು ಕೇಳ್ಕೋಬಹುದು. ಕೊನೆಯಲ್ಲಿ ಕೇಳಂತೆ ಏನಾದರೂ ಡೌಟ್ಸ್ ಇದ್ರೆ. ಗೊತ್ತಾಯ್ತಾ? ನಿಯಮಗಳನ್ನ ನಾವೀಗ ನೋಡಿದ್ವಿ. ಇನ್ನೊಮ್ಮೆ ಹಾಗೆ ಹೈಲೈಟ್ ತಿಳ್ಕೊತಾ ಬರೋಣ. ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತೆಗೆದುಕೊಳ್ಳಬೇಕು. ಎಷ್ಟು ಕಾಲಿನಿಂದ? ಒಂದೇ ಕಾಲಿನಿಂದ. ನಾನು ಆಗ ಹೇಳಿದೆ, ಸಾರ್ ನಾನು ಓಡ್ ಬಂದ್ರೆ ಸಾಕು ಸರ್, ಎಷ್ಟೇ ಹೈಟ್ ಇದ್ರು ಎರಡೂ ಕಾಲಿನಿಂದ ಜಿಗಿದು ಬಿಡ್ತೀನಿ. ನೀನು ಎಷ್ಟಾದ್ರೂ ಜಿಗಿಯಪ್ಪ, ಒಂದೇ ಕಾಲಿನಿಂದ ಟೇಕ್ ಆಫ್ ತಗೋಬೇಕು. ಎರಡು ಕಾಲಿನಿಂದ ತಗೊಂಡ್ರೆ ಅದೇನಾಗತ್ತೆ? ವಿಫಲ ಯತ್ನ ಆಗತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಎತ್ತರಗಳನ್ನು ನೀಡ್ತೀವಿ. ಎಷ್ಟು? ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಎತ್ತರಗಳನ್ನು ನೀಡ್ತೀವಿ. ಉದಾಹರಣೆ ನಾನು ತೋರಿಸಿದ್ದೀನಿ, ನೆನಪಲ್ಲಿ ವಿದ್ಯಾರ್ಥಿಗಳೇ. 3 ಎತ್ತರಗಳಲ್ಲಿ ಒಂದು ಯತ್ನ ಪಾಸ್ ಆದ್ರೆ ನೀವು ಮುಂದಿನ ಹಂತಕ್ಕೆ ಹೋಗ್ತೀರಾ, ಮುಂದಿನ ಎತ್ತರಕ್ಕೆ ನೀವು ಹೋಗ್ತೀರಾ. ಹೇಳ್ಬೋದು, ಸರ್ ನಾನು 2 ತಪ್ಪು ಮಾಡಿದ್ದೀನಿ, 3ನೇದು ಸರಿ ಆದ್ರೆ ನಾನು ಮುಂದಿನ ಎತ್ತರಕ್ಕೆ ಆಯ್ಕೆ ಆಗ್ತೀರಾ, ಮುಂದಿನ ಸ್ಥಿತಿಗೆ ನಾನು ಆಯ್ಕೆ ಆಗ್ತೀರಾ. ಮತ್ತೊಬ್ಬ ಕೇಳ್ತಾನೆ, ಸರ್ 3 ಎತ್ತರಗಳನ್ನು ನೀಡ್ತೀರಾ, ಅದರಲ್ಲಿ ನಾನೀಗ ಮೊದಲನೇ ಎತ್ತರದಲ್ಲಿನೇ ಪಾಸ್ ಆಗ್ಬಿಟ್ಟೆ. ಎಷ್ಟೇ ಎತ್ತರದಲ್ಲಿ? ಮೊದಲನೇ ಪ್ರಯತ್ನದಲ್ಲಿ, ಒಂದು ನಿರ್ದಿಷ್ಟ ಎತ್ತರದಲ್ಲಿ ಮೊದಲನೇ ಪ್ರಯತ್ನದಲ್ಲಿನೇ ಪಾಸ್ ಆಗ್ಬಿಟ್ಟೆ. ಮತ್ತಿನ್ನ 2 ಅವಕಾಶಗಳನ್ನ ಪಡ್ಕೋಬಹುದಾ? ಪಡ್ಕೊಳ್ಳಬಹುದು, ಪಡ್ಕೊಳ್ಳದೇನೆ ಇರ್ಬೋದು. ನೀವು ಒಂದು ಎತ್ತರವನ್ನ ಪಾಸ್ ಆಗಿದ್ದೀರ ಅಂದ್ರೆ ನೆಕ್ಸ್ಟ್ ಹಂತಕ್ಕೆ ನೀವು ಹೋಗಿದ್ದೀರಾ ಅಂತ ಹೇಳಿ ಅರ್ಥ. ಇನ್ನೊಂದು ಜಿಗಿತೀನಿ ಅಂದ್ರೆ ಅದು ನಿಮಗೆ ಬಿಟ್ಟ ವಿಚಾರ ಅಲ್ವಾ? ಒಂದು ಎತ್ತರ ಪಾಸ್ ಆದ್ರೆ ತೊಂದರೆ ಇಲ್ಲ. ಒಂದು ಅವಕಾಶದಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂದ್ರೆ, ಆ ಎತ್ತರವನ್ನ ಜಿಗಿದಿದ್ದೀರಾ ಅಂದ್ರೆ ಮತ್ತೊಮ್ಮೆ ಜಿಗಿಯೋ ಅವಶ್ಯಕತೆ ಇರೋದಿಲ್ಲ. ನಂತರದಲ್ಲಿ ಮತ್ತೊಮ್ಮೆ ಕೇಳಬಹುದು, ಸರ್ ಫಸ್ಟ್ ಒಂದು ತಪ್ಪು ಮಾಡಿದ್ದೀನಿ, 2ನೇ ಅವಕಾಶ ಪಾಸ್ ಆಗಿದ್ದೀನಿ, 3ನೇ ಅವಕಾಶಕ್ಕೆ ಬರ್ಬೋದು. ಪಾಸ್ ಆಗಿದ್ದೀನಿ ಅಂದಮೇಲೆ ಬರೋ ಅವಶ್ಯಕತೆ ಇಲ್ಲ ಅಲ್ವಾ? ನೆಕ್ಸ್ಟ್ ಎತ್ತರಕ್ಕೆ ನೀವು ಬರ್ಬೋದು. ಅಡ್ಡಗೋಲಿನ ಎತ್ತರವನ್ನು ನೆಕ್ಸ್ಟ್ ಏನು ನಾವು ಹೆಚ್ಚಿಸ್ತೀವಲ್ಲ ಆ ಸಂದರ್ಭದಲ್ಲಿ ನೀವು ಬಂದು ಈ ನೆಕ್ಸ್ಟ್ ಇನ್ನ 3 ಚಾನ್ಸ್ ಅನ್ನ ತಗೋಬಹುದು. ನೆನಪಿರಲಿ, ಪ್ರತಿಯೊಂದು ನಿರ್ದಿಷ್ಟ ಎತ್ತರಕ್ಕೆ 3 ಅವಕಾಶಗಳನ್ನ ನೀಡ್ಕೊಂತ ಹೋಗ್ತಾರೆ. ಎಲ್ಲಿಯ ತನಕ ಅಂತ ಕೂಡ ಕೇಳಬಹುದು. ಎಲ್ಲಿ ತನಕ ನೀಡ್ತಾ ಹೋಗ್ತಾರೆ ಸರ್ ಆ ರೀತಿ ಎತ್ತರ? ನೀವು ಆಟ ಕೊನೆ ಆಗುವವರೆಗೂ
ಮಾಡ್ತೀವಿ, ಅದರ ಎತ್ತರವನ್ನ ಹೆಚ್ಚಿಸ್ಕೊಂತಾನೆ ಹೋಗ್ತೀವಿ. ಹೆಚ್ಚಿಸಿದ ಆದ ಮೇಲೆ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಈ ಪ್ಲೇಸ್ಗಳನ್ನ ಪಡ್ಕೊತಾರೋ ಅಲ್ಲಿ ತನಕ ಕೂಡ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವನ್ನ ಯಾರು ಪಡ್ಕೊತಾರೋ ಅಲ್ಲಿ ತನಕ ನಾವು ಏನ್ ಮಾಡ್ತೀವಿ, ಎತ್ತರವನ್ನ ಹೆಚ್ಚಿಸುವಂತ ಆಟವನ್ನ ಮುನ್ನಡೆಸುವಂತ ಹೋಗ್ತೀವಿ. ನಂತರದಲ್ಲಿ ಹೆಚ್ಚಿಸ್ಕೊಂತ ಹೋಗ್ತೀವಿ. ನಂತರದಲ್ಲಿ ಸತತವಾಗಿ 3 ಪ್ರಯತ್ನಗಳನ್ನ ಯಾರು ವಿಫಲರಾಗ್ತಾರೋ, ಒಂದೇ ಎತ್ತರದಲ್ಲಿ 3 ವಿಫಲ ಯತ್ನಗಳನ್ನ ಮಾಡ್ತಾರೋ ಅವ್ರಿಗೆ ನಾವು ಮಾಡ್ತೀವಿ, ಸ್ಪರ್ಧೆಯಿಂದ ಹೊರಗುಳಿಸ್ತೀವಿ. ಅವರು ಸ್ಪರ್ಧೆಯಿಂದ ಹೊರಗುಳಿತಾರೆ. ನೆಕ್ಸ್ಟ್, ಪ್ರಾರಂಭದಿಂದ ಕೊನೆಯವರೆಗೆ ನಾವೇನ್ ಮಾಡ್ತೀವಿ, ಎತ್ತರವನ್ನ ಹೆಚ್ಚಿಸ್ಕೊಂತ ಹೋಗ್ತೀವಿ. ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ಸ್ಪರ್ಧಾಳುಗಳಿಗೆ ಏನ್ ಮಾಡ್ಬೇಕು, ನಾವು ಸ್ಪರ್ಧಾಳುಗಳಿಗೆ ಏನ್ ಹೇಳ್ತೀವಿ, ಹೆಚ್ಚಿಸಿದ ಎತ್ತರವನ್ನು ಅವರಿಗೆ ಪ್ರಕಟಿಸಬೇಕು, ಅವರಿಗೆಲ್ಲ ನಾವು ತಿಳಿಸಬೇಕು, ಅನೌನ್ಸ್ ಅನ್ನ ಮಾಡಬೇಕಾಗುತ್ತೆ. ನಂತರದಲ್ಲಿ ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸ್ತೀವಲ್ವಾ, ಒಂದು ನಿರ್ದಿಷ್ಟ ಎತ್ತರ ಪೂರೈಸಿದ ನಂತರ ಸ್ಪರ್ಧಾಳುಗಳೆಲ್ಲ ಪೂರೈಸ್ತಾರೆ. ಅದರ ನಂತರ ನಾವೇನ್ ಮಾಡ್ತೀವಿ, ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸ್ಕೊಂತ ಹೋಗ್ತೀವಿ. ನೆಕ್ಸ್ಟ್, ಪಾಸ್ ಪಡೆಯುವ ಅಥವಾ ಪಾಸ್ ನೀಡುವ ಅವಕಾಶ ಸ್ಪರ್ಧಾಳುಗೆ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ, ಆ ಸ್ಪರ್ಧಾಳು ನಾನು ಜಿಗಿಯನ್ನು ನಿರಾಕರಿಸ್ತಾನೆ. ಈ ಕೆಲವೊಬ್ರು ಯಾವ ರೀತಿ ಅಂದ್ರೆ, ಸರ್ ಈ ಜಿಗಿದಾನ ಇದನ್ನ ನಾನು ಆರಾಮಾಗಿ ನೀವು ಜಂಪ್ ಮಾಡಿದ್ದೀನಿ ಸರ್, ಇನ್ನೇನು ಬೇಡ ಅಂತೇಳಿ ಅವ್ನು ಪಾಸ್ ನೀಡ್ತಾನೆ. ಪಾಸ್ ನೀಡ್ಬೋದು, ಆದ್ರೆ ಇನ್ನ ನೆಕ್ಸ್ಟ್ ಸುತ್ತಿಗೆ ಅವನು ಬರ್ಬೋದು. ಅವನು ಅಲ್ಲಿಯೂ ಕೂಡ ನಿರಾಕರಿಸಬಹುದು. ಸರ್ ನಾನು ಇಲ್ಲಿ ಬರಲ್ಲ, ನಾನು ಇಲ್ಲಿ ಜಿಗಿದ್ದೀನಿ. ಆ ರೀತಿ ಕೊನೆ ತನಕ ಅವ್ನು ಎಲ್ಲಿ ತನಕ ಬರ್ತಾನೋ ಅಲ್ಲಿ ತನಕ ನಾವು ಕಾಯಲೇಬೇಕಾಗತ್ತೆ. ಅವನಿಗೆ ಕೊನೆ ತನಕ ಕೂಡ ಅವನಿಗೆ ಮುಗಿಯೋ ತನಕ ಕೂಡ ನಾವು ಅವ್ನು ಪಾಸ್ ನೀಡಬಹುದು. ಕೊನೆ ಸ್ಟೆಪ್ ಅವನು ಅಕಸ್ಮಾತ್ ಫೈನಲ್ ಒಂದಿಬ್ರು ಉಳ್ಕೊಂಡಿದ್ದಾರೆ, ಅವನು ಏನಾದರೂ ನಿರಾಕರಣೆ ಮಾಡಿದ್ರೆ ಅವನು ಅಲ್ಲಿಂದ ಹೊರಗುಳಿತಾನೆ. ಅವನು ಹೊರಗೆ ಉಳಿತಾನೆ. ಹಂಗೇನಾದ್ರೂ ಕೊನೆ ತನಕ ನಿರಾಕರಿಸ್ಕೊಂತ ಬಂದ್ರೆ, ಅಕಸ್ಮಾತ್ ಕೊನೆಗೆ ಬಂದು ಕೊನೆ ಅವಕಾಶ ಅಂದ್ರೆ ಕೊನೆ ಹಂತಕ್ಕೆ ಬಂದು ಎತ್ತರಕ್ಕೆ ಬಂದು ಅವನು ಜಿಗದ್ರೆ ವಿಜಯಿ ಆಗ್ತಾನೆ, ಗೆಲ್ಬಹುದು ಅಲ್ವಾ. ಆ ರೀತಿ ಅವರು ಪಾಸನ್ನು ನೀಡುವಂತಹ ಅವಕಾಶ ಕೂಡ ಇದೆ. ನಂತರದಲ್ಲಿ 3 ಸತತವಾಗಿ ವಿಫಲ ಯತ್ನಗಳನ್ನು ನಾನು ಆಗಲೇ ಹೇಳಿದ್ದೀನಿ. 3 ಸತತವಾಗಿ ವಿಫಲ ಯತ್ನಗಳನ್ನ ಮಾಡಿದಾಗ ಸ್ಪರ್ಧಾಳು ಏನಾಗ್ತಾನೆ, ಆಟದಿಂದಾನೆ ಹೊರಗುಳಿತಾನೆ, ಅಂದ್ರೆ ಸ್ಪರ್ಧೆಯಿಂದ ಹೊರಗುಳಿತಾನೆ ಅಂತೇಳಿ. ಉಳಿತಾರಲ್ವಾ, ಸ್ಪರ್ಧೆಯಿಂದ ಹೊರಗುಳಿತಾರೆ. ಸತತವಾಗಿ 3 ವಿಫಲ ಯತ್ನಗಳನ್ನು ಮಾಡಿದಾಗ ಅವರು ಸ್ಪರ್ಧೆಯಿಂದ ಹೊರಗುಳಿತಾರೆ ಅಂತೇಳಿ. ನಂತರದಲ್ಲಿ ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲಿ ಅಡ್ಡಗೋಲು ಕೆಳಗೆ ಬಿದ್ದರೆ ಅದನ್ನ ನಾವೇನ್ ಹೇಳ್ತೀವಿ, ವಿಫಲ ಯತ್ನ ಅಂತ ಹೇಳ್ತೀವಿ. ನೋಡ್ತೀರಾ, ಹೈಜಂಪ್ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಡೀತಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಜಂಪ್ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಜಂಪ್ ಮಾಡ್ತಾರೆ. ನೋಡಿದ್ರೆ ದೇಹದ ಯಾವುದೇ ಒಂದು ಭಾಗ ಸ್ವಲ್ಪ ಟಚ್ ಆದ್ರೂ ಸಾಕು ಅಡ್ಡಗೋಲು ಕೆಳಗೆ ಬೀಳುತ್ತೆ. ಕೆಲವೊಮ್ಮೆ ಬಿಡ್ರಿ, ಅದರ ಟಚ್ ಆದ್ರೂ ಕೂಡ ಅಲ್ಲಾಡ್ತಿರೋ ಹೊರತು ಬೀಳಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಕೆಲವೊಂದು ನಸಿ ಖರಾಬ್ ಆಗಿದ್ದಾಗ ಏನಾಗುತ್ತೆ, ಅದು ಸ್ವಲ್ಪ ಟಚ್ ಆದ್ರೂ ಕೆಳಗೆ ಬಿದ್ದೋಗ್ಬಿಡುತ್ತೆ, ಬಿಡುತ್ತೆ ಇಲ್ಲ. ಅದು ಬಿದ್ದರೆ ಆ ರೀತಿ ಅದನ್ನ ನಾವೇನ್ ಹೇಳ್ತೀವಿ, ವಿಫಲ ಯತ್ನ ಅಂತೇಳಿ ಕರಿತೀವಿ. ಅದೇ ರೀತಿ ಸ್ಪರ್ಧಾಳುಗಳು ಜಿಗಿಯುವಂತಹ ಸಂದರ್ಭದಲ್ಲಿ, ಟೇಕ್ ಆಫ್ ಅನ್ನು ತೆಗೆದುಕೊಂಡು ಜಿಗಿಯುವಂತಹ ಸಂದರ್ಭದಲ್ಲಿ ಅಪ್ರೇಟ್ಸ್ಗಳನ್ನಾಗಿರ್ಬೋದು, ನೆನಪಿರಲಿ ಅಪ್ರೇಟ್ಸ್ ಅಂದ್ರೆ 2 ಕಂಬಗಳಿರ್ತಾವಲ್ಲ, ಅದನ್ನ ನಾವು ಅಪ್ರೇಟ್ಸ್ಗಳಂತೇಳಿ ಕರಿತೀವಿ. ಅಪ್ರೇಟ್ಸ್ಗಳನ್ನಾಗಿರ್ಬೋದು, ಅಡ್ಡಗೋಲನ್ನಾಗಿರ್ಬೋದು, ಅಥವಾ ಲ್ಯಾಂಡಿಂಗ್ ಫಿಟ್ ಅನ್ನ ಆಗಿರ್ಬೋದು, ಏನು ಗುಂಡಿ ಇರುತ್ತಲ್ಲ ಆ ಗುಂಡಿಯನ್ನ ಆಗಿರ್ಬೋದು. ಏನಾದ್ರೂ ಸ್ಪರ್ಶಿಸಿದ್ರೆ ಅದನ್ನ ಒಂದು ಯತ್ನ ಅಂತೇಳಿ ಕರಿತೀವಿ, ಪರಿಗಣಿಸ್ತೀವಿ. ಎಷ್ಟೆತ್ರ ಎತ್ತ, ಒಂದು ಯತ್ನ ಅಂತೇಳಿ ನಾವು ಪರಿಗಣನೆಯನ್ನ ಮಾಡ್ತೀವಿ. ವಿದ್ಯಾರ್ಥಿಗಳ ನೆನಪಿಲ್ಲಿ 9ನೇ ಪಾಠಕ್ಕೆ ನಾವು ಬಂದಾಗ ವಿದ್ಯಾರ್ಥಿ ಏನ್ ಮಾಡಿರ್ತಾನೆ, ಸ್ಪರ್ಧಾಳು ಉತ್ತಮವಾದಂತಹ ಒಂದು ಎತ್ತರವನ್ನ ಜಿಗಿದಿರ್ತಾನೆ, ಅವನಿಗೆ ಗೊತ್ತಿರಲ್ಲ, ಕೆಳಗಾಸಿ ಬಿಸಿ ಬಂದ್ಬಿಡ್ತಾನೆ. ಆ ರೀತಿ ಬಂದ್ರೆ ಏನಂತ ಹೇಳ್ತೀವಿ, ಅದು ಕೂಡ ವಿಫಲ ಯತ್ನ ಅಂತೇಳಿ ಪರಿಗಣನೆ ಮಾಡ್ತೀವಿ. ನಾವು ಹೇಳಿರೋದೇನೋ, ಏನಿದ್ರು ಅವನು ಸ್ಪರ್ಧಾಳು ಲ್ಯಾಂಡಿಂಗ್ ಫಿಟ್ ಇಂದ ಲೆಫ್ಟ್ ರೈಟ್ ಅಥವಾ ಸ್ಟ್ರೇಟ್ ಆಗೋ ಹೊರಗಡೆ ಬರ್ಬೇಕಂತ ಹೇಳಿದೀವಿ. ಅವನು ಅಡ್ಡಗೋಲಿಂದ ಕೆಳಗಾಸಿ ಬಂದ್ರು ಕೂಡ ಅದು ಕೂಡ ವಿಫಲ ಯತ್ನ ಹೇಳ್ಬೋದು. ಸರ್ ಅವ್ನು ಜಂಪ್ ಮಾಡಿದಾನೆ, ಅಷ್ಟೊಂದು ಹೈಟು ಜಂಪ್ ಮಾಡಿದ್ರು ಕೂಡ ಜಿಗಿದಾನೆ, ಅದು ಕೆಳಗಾಸಿ ಮಿಸ್ ಬಂದಿಲ್ಲ ಸರ್, ಮಿಸ್ ಇಲ್ಲ, ಏನಿಲ್ಲ. ನಿಯಮ ಹೇಳೋದೇನು, ಅಡ್ಡಗೋಲಿನ ಕೆಳಗಿನಿಂದ
ನುಸುಳಿ ಬರುವಂತಿಲ್ಲ ಅಂತಾನೆ, ಅಥವಾ ಅಡ್ಡಗೋಲಿನ ಕೆಳಗಾಸಿ ಬರೋದಿಲ್ಲ ಅಂತಾನೆ ಹೇಳಿರೋದು. ಏನು ಜಂಪ್ ಮಾಡ್ಲಿಕ್ಕೆ ಅಷ್ಟೇ ಬಿಟ್ಟಿರೋದು, ಕೆಳಗಾಸಿ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಮಿಸ್ ಬಂದ್ಬಿಟ್ಟೆ ಅಂತ ಹೇಳ್ಬೋದು. ಮಿಸ್ ಆದ್ರೂ ಅದು ಮಿಸ್ ಆಗಲ್ಲ. ನಿಯಮನೇ. ಆ ನಿಯಮವನ್ನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ನಂತರದಲ್ಲಿ ವಿದ್ಯಾರ್ಥಿಗಳೇ ಕೊನೆಯದಾಗಿ ನೋಡ್ರಿ, ಈಗ ಪ್ರಾರಂಭ ಆಗಿರುತ್ತೆ ಆಟಗಳು ಎಲ್ಲ ಕಡೆನೂ ಅಷ್ಟೇ. ಅಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕ್ರೀಡೆ, ಯಾವುದೇ ಒಂದು ಸ್ಪರ್ಧೆ ಏನಾದರೂ ತಗೊಳ್ಳಿ, ಆ ಸ್ಪರ್ಧೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಬ್ಬರು ಏನ್ ಮಾಡ್ತಾರೆ, ಈಗ ಜಿಗಿಬೇಕಲ್ವಾ, ಅಂತ ಸಂದರ್ಭದಲ್ಲಿ ಅವ್ರು ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಒಂದ್ಸಲಿ ನಾನು ಒಂದ್ಸಲಿ ಜಿಗ್ತಿರೋ ಇಲ್ಲ ಅಂತ ನೋಡ್ಕೊಂಡ್ಬಿಡೋಣ ಅಂತೇಳಿ ಬರೋದನ್ನ ನೋಡ್ತಾರೆ. ಅದು ಆ ರೀತಿ ಬಂದ್ರೆ ಅದನ್ನ ಏನಂತ ಕರಿತೀವಿ, ಅದು ತಪ್ಪು. ಅಥವಾ ಅವ್ರು ಮತ್ತೊಬ್ಬರು ಓಡ್ ಬಂದು ಜಿಗ್ದಿರ್ತಾರೆ, ನಂತರದಲ್ಲಿ ಅವರು ಕೂಡ ಓಡ್ ಬಂದು ಒಂದ್ಸಲಿ ನೋಡೋಣ ಅಂತೇಳಿ ಓಡ್ ಬರೋದಾಗಿರ್ಲಿ, ಅಭ್ಯಾಸ ಮಾಡೋದಾಗಿರ್ಲಿ, ಏನಾದರೂ ಮಾಡಿದ್ರೆ ಅದು ತಪ್ಪು. ನಿಯಮ ಹೇಳುತ್ತೆ ಅದು ತಪ್ಪು ಅಂತೇಳಿ. ಇಷ್ಟು ನಿಯಮಗಳು ವಿದ್ಯಾರ್ಥಿಗಳೇ. ನಿಮಗೆ ಈ ಎತ್ತರ ಜಿಗಿತದ ನಿಯಮಗಳಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ನಿಯಮಗಳಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಈ ಸಿಂಪಲ್ ನಿಯಮಗಳನ್ನ ನೋಡಿದ್ವಿ ಅಲ್ವಾ, ನಿಯಮಗಳನ್ನ ನೋಡಿದ್ಮೇಲೆ ಅಕ್ರಮಗಳನ್ನ ನೋಡಲೇಬೇಕಲ್ವಾ. ಈಗ ಅಕ್ರಮಗಳಿಗೆ ಬಂದ್ರೆ, ಈ ನಿಯಮಗಳಿಗೆ ವಿರುದ್ಧವಾಗಿರೋದೇ ಅಕ್ರಮಗಳು. ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ನಿಯಮಗಳಿಗೆ ವಿರುದ್ಧವಾಗಿರೋದೇ ಏನು, ಅಕ್ರಮಗಳು ಅನ್ಬೋದು. ಉದಾಹರಣೆಗೆ ನೋಡ್ಕೊಂತ ಹೋಗೋಣ. ನೆನಪಿರ್ಲಿ ನೋಡ್ರಿ, ಇವುಗಳ ಮೇಲೆ ನಾವು ನೋಡ್ಕೊಂತ ಹೋಗ್ಬೋದು. ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಜಿಗಿತಗಾರ ಒಂದೇ ಕಾಲಿನಿಂದ ಟೇಕ್ ಆಫ್ ತಗೋಬೇಕು ಅಂತ ಹೇಳಿದ್ವಿ, ಅದು ನಿಯಮ. ಎರಡೂ ಕಾಲಿನಿಂದ ಟೇಕ್ ಆಫ್ ಅನ್ನ ತಗೊಂಡ್ಬಿಟ್ರೆ ಏನ್ ಹೇಳ್ತೀವಿ, ಅದನ್ನ ಅಕ್ರಮ ಅಥವಾ ತಪ್ಪು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಕೆಲವೊಬ್ರು ನೋಡ್ತೀವಿ ಓಡ್ ಬಂದು ನೀರಲ್ಲಿ ಯಾವ ರೀತಿ ಡೈ ಹೊಡಿತಾರಲ್ಲ ಆ ರೀತಿ ಡೈ ಹೊಡಿತಾರೆ. ಹೈ ಜಂಪರ್ ನೋಡಿದಿರಲ್ವಾ, ಎಲ್ಲ ನೋಡಿದೀವಿ. ಓಡ್ ಬರ್ತಾರೆ, ಎರಡೂ ಕಾಲಿನಿಂದ ಏನ್ ಮಾಡ್ತಾರೆ, ಡೈ ಹೊಡಿತಾರೆ, ಅದು ತಪ್ಪು. ನಂತರದಲ್ಲಿ ಪ್ರತಿ ನಿರ್ದಿಷ್ಟ ಎತ್ತರಕ್ಕೆ 3 ಎಕರನ್ನ ನಡೆಯುತ್ತೀವಿ. ನಮಗೆ 4 ಎತ್ತರ ಬೇಕು ಅಂದ್ರೆ ಅದು ಕೂಡ ತಪ್ಪಾಗತ್ತೆ, ನೆನಪಿರ್ಲಿ. ನಂತರದಲ್ಲಿ ಪ್ರಾರಂಭದಿಂದ ಕೊನೆವರೆಗೆ ಅವರಿಗೆ ಅವಕಾಶಗಳನ್ನು ನೀಡುತ್ತಾರೆ. ಆ ಅವಕಾಶಗಳನ್ನ ಯಾವುದಕ್ಕೆ, ಎತ್ತರಕ್ಕೆ ನಿರ್ದಿಷ್ಟ ಎತ್ತರವನ್ನು ಪ್ರಕಟಿಸಬೇಕು ಅಂತ ಹೇಳಿರ್ತೀವಿ. ನಾವು ಪ್ರಕಟಣೆ ಮಾಡಿರ್ತೀವಿ, ಅವರು ಕೇಳಿಸ್ಕೊಂಡಿರಲ್ಲ, ಅವ್ರು ಯಾವ ಕಡೆನೋ ಮಾತಾಡ್ತಿರ್ತಾರೋ, ಏನೋ ಒಂದು ಮಾಡ್ತಿರ್ತಾರೆ. ನಂತರದಲ್ಲಿ ನನಗೆ ತಿಳಿಸಿಲ್ಲ ಸರ್ ಅಂದ್ರೆ ಅದು ಕೂಡ ಅವರ ತಪ್ಪು ತಾನೆ, ರೈಟ್. ನೆಕ್ಸ್ಟ್, ಪಾಸ್ ನೀಡುವಂತಹ ಅವಕಾಶ ಇದೆ, ನೆನಪಿರ್ಲಿ. ಪಾಸ್ ನೀಡುವಂತಹ ಅವಕಾಶ ಇದೆ ಅಂತ ಹೇಳಿದ್ವಿ. ಮತ್ತೆ 3 ಸತತ ವಿಫಲ ಯತ್ನವನ್ನ ಮಾಡಿದ್ರೆ ಅದು ತಪ್ಪು ಅಲ್ವಾ. ಅಡ್ಡುಗೋಲಿಗೆ ದೇಹದ ಯಾವುದೇ ಭಾಗ ತಗುಲಿ ಅದು ಕೆಳಗೆ ಬಿದ್ರೆ ಅದು ಕೂಡ ತಪ್ಪು. ನಂತರದಲ್ಲಿ ಸ್ಪರ್ಧಾಳುಗಳು ಟೇಕ್ ಆಫ್ ತೆಗೆದುಕೊಂಡು ಏನ್ ಮಾಡ್ತೀವಿ, ಅಪ್ರೇಡ್ಸ್ಗಳನ್ನಾಗಿರ್ಲಿ ಮತ್ತೆ ಅಡ್ಡಗೋಲನ್ನಾಗಿರ್ಬೋದು, ಲ್ಯಾಂಡಿಂಗ್ ಫಿಟ್ ಆಗಿರ್ಬೋದು, ಅದನ್ನ ಸ್ಪರ್ಶ ಮಾಡಿದ್ರು ಕೂಡ ತಪ್ಪು. ಹೇಳಿದ ನಾನು ನಿಯಮಗಳಿಗೆ ವಿರುದ್ಧವಾಗಿರೋದೇ ತಪ್ಪುಗಳು ಅಂತೇಳಿ ಅಲ್ವಾ. ಅಡ್ಡಗೋಲಿನ ಕೆಳಗೆ ಜಂಪ್ ಮಾಡಿಬಿಟ್ಟು ಅಡ್ಡಗೋಲಿನಿಂದ ಕೆಳಗಡೆಯಿಂದ ಬರೋದು ಕೂಡ ತಪ್ಪು. ಜಂಪು ಮಾಡಿದ ನಂತರ ಅಡ್ಡಗೋಲಿನ ಕೆಳಗಿನಿಂದ ಬರೋದು ಕೂಡ ತಪ್ಪು ಅಂತೇಳಿ. ಮತ್ತೆ ಸ್ಪರ್ಧೆ ನಡೆಯುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಭ್ಯಾಸ ಮಾಡೋದಾಗಿರ್ಬೋದು, ಓಡ್ ಬರೋದಾಗಿರ್ಬೋದು, ಅವುಗಳನ್ನ ಮಾಡಿದ್ರೆ ತಪ್ಪು ಅಲ್ವಾ ವಿದ್ಯಾರ್ಥಿಗಳೇ. ತುಂಬಾನೇ ಈಸಿ. ನಿಯಮಗಳನ್ನ ನೀಟಾಗಿ ನೀವು ತಿಳ್ಕೊಂಡ್ಬಿಟ್ರೆ ತಪ್ಪುಗಳನ್ನ ಈಸಿಯಾಗಿ ತಿಳ್ಕೋಬಹುದು. ನಿಯಮಗಳ ವಿರುದ್ಧವಾಗಿರೋದೇ ತಪ್ಪುಗಳು ಅಂತೇಳಿ. ಅಕ್ರಮಗಳಲ್ಲಾಗಿರ್ಬೋದು ಮತ್ತೆ ನಿಯಮಗಳಲ್ಲಾಗಿರ್ಬೋದು ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ರೈಟ್. ಈಗ ವಿದ್ಯಾರ್ಥಿಗಳೇ, ನಿಯಮಗಳು ಮತ್ತೆ ಏನನ್ನ ನೋಡಿದ್ವಿ, ನಿಯಮಗಳಾದ್ಮೇಲೆ ಅಕ್ರಮಗಳನ್ನ ನೋಡಿದ್ವಿ. ಈಗ ಕೆಲವೊಂದು
ಕೌಶಲ್ಯಗಳನ್ನು ನಾವು ತಿಳ್ಕೊಬೇಕಾದ್ರೆ ಅಂದರೆ ವಿಧಗಳನ್ನು ನಾವು ತಿಳ್ಕೊಬೇಕಾದ್ರೆ ಎತ್ತರ ಜಿಗಿತದಲ್ಲಿ ಮೂರು ವಿಧದಲ್ಲಿ ಜಂಪನ್ನು ಜಿಗಿತವನ್ನು ತಗೋತಾರೆ. ವಿಧಗಳು ಅಂದರೆ ಮೂರು ವಿಧಗಳಲ್ಲಿ ಜಂಪನ್ನು ತಗೋತಾರೆ. ಒಂದು ಫಾಸ್ಟ್ ಬೇಲಿ ಫ್ಲಾಪ್ ಅಂತ ಹೇಳಿ, ಫಾಸ್ಟ್ ಬೇಲಿ ಫ್ಲಾಪ್ ಅಂತೇಳಿ. ನೆಕ್ಸ್ಟ್ ಎರಡನೇದು ಬಂದರೆ ಸೀಸನ್, ಅಂದರೆ ನಾರ್ಮಲ್ ಆಗಿ ಮೋಡ್ ಬಂದೆ ಮಾಡ್ತಾರೆ, ಒಂದೇ ಕಡೆಯಿಂದ ಟೇಕ್ ಆಫ್ ತಗೊಂಡ್ಬಿಟ್ಟು ಜಂಪನ್ನು ತಗೋತಾರೆ. ನೆಕ್ಸ್ಟ್ ಮೂರನೇದು ಬಂದರೆ ಬೆಲ್ಲಿ ರೋಲ್. ನೋಡಿದಿರಲ್ವಾ, ಓಡ್ ಬರ್ತಾರೆ, ಟೇಕ್ ಆಫ್ ತಗೊಂಡ್ಬಿಟ್ಟು ರೋಲ್ ಹಾಕ್ತಾರೆ ಅಲ್ವಾ, ಅವ್ರು ಏನ್ ಮಾಡ್ತಾರೆ, ರೋಲ್ ಹಾಕ್ತಾರೆ. ಅದನ್ನ ಬೆಲ್ಲಿ ರೋಲ್ ಅಂತ ಹೇಳ್ತಾರೆ. ಫಾಸ್ಟ್ ಬೇಲಿ ಫ್ಲಾಪ್ ಅಂದ್ರೆ ಓಡ್ ಬಂದ್ಬಿಟ್ಟು ಹಿಂಭಾಗದಿಂದ ಹೊಡಿತಾರಲ್ವಾ, ನೋಡಿದಿರಲ್ವಾ, ಓಡ್ ಬರ್ತಾರೆ, ಹಿಂಭಾಗದಿಂದ ಅವರು ಜಂಪನ್ನ ತಗೋತಾರೆ. ಈ ಮೂರು ವಿಧಗಳಲ್ಲಿ ಏನ್ ಮಾಡ್ತಾರೆ, ಈ ಮೂರು ವಿಧಗಳಲ್ಲಿ ಜಂಪನ್ನ ತಗೋಬಹುದು. ಮೂರು ವಿಧದ ಕೌಶಲ್ಯ ಅಂದ್ರೆ ವಿಧದಲ್ಲಿ ಅವರು ಜಂಪನ್ನ ಮಾಡಬಹುದು ಅಂತೇಳಿ. ನಂತರದಲ್ಲಿ ನೋಡಿದ್ರಲ್ವಾ, ನಂತರದಲ್ಲಿ ಬರೋದೇನು, ನಾವು ನಂತರದಲ್ಲಿ ಈಗ ನೋಡೋದೇ ಕ್ರೀಡಾಪಟುಗಳ ದಾಖಲೆಗಳನ್ನ ನಾವು ನೋಡ್ತೀವಿ. ಸ್ಪರ್ಧಾಳುಗಳ ದಾಖಲೆಗಳು. ವಿದ್ಯಾರ್ಥಿಗಳೇ ನೆನಪಿರಲಿ, ನಾನು ಆಗಲೇ ಹೇಳಿದೆ ಒಂದೆರಡು 1912 ಮತ್ತೆ 1996 ಮಾಡಿರುವಂಥದ್ದು. ಈಗ ಪ್ರೆಸೆಂಟ್ ನಾವು ಬಂದಾಗ ನಮ್ಮ ರಾಜ್ಯದ ಈ ಪುರುಷರ ವಿಭಾಗದಲ್ಲಿ ರಾಜ್ಯ, ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ್ದು ನಾವು ನೋಡ್ತೀವಿ. ಈಗ ಪುರುಷರ ವಿಭಾಗದಲ್ಲಿ ರಾಜ್ಯ ಮಟ್ಟದ ದಾಖಲೆ, ರಾಷ್ಟ್ರೀಯ ಮಟ್ಟದ ದಾಖಲೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಯನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಈಗ ರಾಜ್ಯಕ್ಕೆ ಬಂದ್ರೆ ಹರ್ಷಿತ್ ಅಂತೇಳಿ, ಹರ್ಷಿತ್ ಇವರು 2.20 ಮೀಟರ್ ಎತ್ತರವನ್ನ ಜಿಗಿದು ರಾಜ್ಯದಲ್ಲಿ ದಾಖಲೆಯನ್ನ ಮಾಡಿರುವಂಥದ್ದು. ನಂತರದಲ್ಲಿ ರಾಷ್ಟ್ರೀಯ ದಾಖಲೆ ಬಂದಾಗ ಹರಿಶಂಕರ್ ರಾಯ್ ಅವರು 2.25 ಮೀಟರ್ ಅನ್ನ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ ಅಲ್ವಾ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದಾಗ ನಾವು ಬಂದಾಗ ಸೇವಿಯರ್ ಸುಟೋಮೇಯರ್ ಅಂತೇಳಿ, ಇವರು ಕ್ಯೂಬಾ ದೇಶದವರು. ಯಾವ ದೇಶದವರು? ಕ್ಯೂಬಾ ದೇಶದವರು. ಇವರು 2.45 ಮೀಟರ್ ಅನ್ನ ಏನ್ ಮಾಡಿದ್ದಾರೆ, ಜಿಗಿದಿದ್ದಾರೆ. ಜಿಗಿದ್ಬಿಟ್ಟು ದಾಖಲೆ, ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ. ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯದ ಕ್ರೀಡಾಪಟುಗಳಾದಂತಹ ಹರ್ಷಿತ್ ಅವರು 2.20 ಮೀಟರ್ ಎತ್ತರವನ್ನು ಜಿಗಿದು ರಾಜ್ಯದಲ್ಲಿ ದಾಖಲೆಯನ್ನ ಮಾಡಿರುವಂಥದ್ದು ಪುರುಷರ ವಿಭಾಗದಲ್ಲಿ. ಅದೇ ರೀತಿ ರಾಷ್ಟ್ರೀಯ ಮಟ್ಟಕ್ಕೆ ಬಂದಾಗ ಇವರು ನಮ್ಮ ದೇಶದವರು ಯಾರು, ಹರಿಶಂಕರ್ ರಾಯರವರು. 2.25 ಮೀಟರ್ ಎತ್ತರವನ್ನು ಜಿಗಿದು ರಾಷ್ಟ್ರೀಯ ದಾಖಲೆಯನ್ನ ಮಾಡಿರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದಾಗ ಸೇವಿಯರ್ ಸುಟೋಮೇಯರ್ ಇವರು ಕ್ಯೂಬಾ ದೇಶದವರು. ಯಾವ ದೇಶದವರು? ಕ್ಯೂಬಾ ದೇಶದವರು. ಇವರು 2.45 ಮೀಟರ್ ಎತ್ತರವನ್ನು ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ. ನಂತರದಲ್ಲಿ ಮಹಿಳೆಯರು ನಾಲ್ಕು ಕಡಿಮೆ ಇಲ್ಲ ಅಂತೇಳಿ ಅವರು ಕೂಡ ದಾಖಲೆ ಇದ್ದಾವೆ. ನೆಕ್ಸ್ಟ್ ಮಹಿಳೆಯರಿಗೆ ಬಂದ್ರೆ ನೋಡ್ರಿ, ರಾಜ್ಯ ಬಂದ್ರೆ ಸಹನಕುಮಾರಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ವಿದ್ಯಾರ್ಥಿಗಳೇ ನೆನಪಲ್ಲಿ, ಇವರು ನಮ್ಮ ರಾಜ್ಯದವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ 1.92 ಮೀಟರ್ ಎತ್ತರವನ್ನ ಜಿಗಿದು ಇವರು ದಾಖಲೆಯನ್ನು ನಿರ್ಮಿಸಿರುವುದನ್ನು ನಾವು ಕಾಣಬಹುದು. ಯಾರು?
ಸಹನಾ ಕುಮಾರಿ. ಇವರು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದೇ ದಾಖಲೆ ಇರುತ್ತೆ. ಸಹನಾ ಕುಮಾರಿ ಅವರು 1.92 ಮೀಟರ್ ಎತ್ತರವನ್ನ ಜಿಗಿದಿರುವಂತಹ ದಾಖಲೆಯನ್ನು ನಾವು ಕಾಣಬಹುದು. ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ. ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದ್ರೆ ಇನ್ನೊಂದು ನೆನಪಲ್ಲಿ ಈ 2012ರಲ್ಲಿ ಸಹನಾ ಕುಮಾರಿ ಅವರು 2012ರ ಒಲಿಂಪಿಕ್ಸ್ ನಲ್ಲಿ ಈ ದಾಖಲೆಯನ್ನು ಮಾಡಿದ್ದಾರೆ ಅಂತೇಳಿ 2012ರಲ್ಲಿ ಸಾರಿ. ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದಾಗ ಸ್ಟೆಪ್ನಾ ಕೊಸ್ಟಾಡಿನೋವಾ ಅಂತೇಳಿ ನೆನಪಲ್ಲಿ ವಿದ್ಯಾರ್ಥಿಗಳೇ. ಸ್ಟೆಪ್ನಾ ಕೊಸ್ಟಾಡಿನೋವಾ ಇವರು ಬಲ್ಗೇರಿಯಾ ದೇಶದವರು. ಯಾವ ದೇಶದವರು? ಬಲ್ಗೇರಿಯಾ ದೇಶದವರು. ಈ ಸ್ಟೆಪ್ನಾ ಕೊಸ್ಟಾಡಿನೋವಾ 2.09 ಮೀಟರ್ ಎತ್ತರವನ್ನು ಜಿಗಿದು ಮಹಿಳೆಯರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಮಾಡಿದಂತಹ ಕ್ರೀಡಾಪಟು ಅಥವಾ ಸ್ಪರ್ಧಿ ಅಂತ ಹೇಳ್ಬೋದು. ಯಾರು? ಸ್ಟೆಪ್ನಾ ಕೊಸ್ಟಾಡಿನೋವಾ. ಯಾವ ದೇಶದವರು? ಕ್ಯೂಬಾ ಅಥವಾ ಸಾರಿ ಬಲ್ಗೇರಿಯಾ ದೇಶದವರು. ಮಹಿಳೆಯರ ವಿಭಾಗದಲ್ಲಿ 2.09 ಮೀಟರ್ ಎತ್ತರವನ್ನು ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿರುವುದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳ ನೆನಪಲ್ಲಿ ಮಹಿಳೆಯರ ವಿಭಾಗದಲ್ಲಿ ಸಹನಾ ಕುಮಾರಿ ನಮ್ಮ ರಾಜ್ಯದವರು. ಅದೇ ರೀತಿ ಅವ್ರದ್ದು ಕೂಡ ರಾಷ್ಟ್ರೀಯ ದಾಖಲೆ ಮತ್ತು ರಾಜ್ಯದಲ್ಲಿ ದಾಖಲೆ ಇರೋದು ಅವ್ರದ್ದೇನೆ. ಅವರು 1.92 ಮೀಟರ್ ಎತ್ತರವನ್ನು ಜಿಗಿದು ದಾಖಲೆಯನ್ನು ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೆಪ್ನಾ ಕೊಸ್ಟಾಡಿನೋವಾ ಇವರು ಬಲ್ಗೇರಿಯಾ ದೇಶದವರು. ಇವರು ಕೂಡ 2.09 ಮೀಟರ್ ಎತ್ತರವನ್ನು ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಹಿಳೆಯರ ವಿಭಾಗದಲ್ಲಿ ಮಾಡಿರ್ತಾರೆ. ಇದು 2016ಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಎಷ್ಟು? 2016ಕ್ಕೆ. ಇನ್ನ ಎತ್ತರ ಜಿಗಿತಕ್ಕಿನ್ನ ಬಂದ್ರೆ ಗುರ್ನಮ್ ಸಿಂಗ್ ಅಂತೇಳಿ ನಮ್ಮ ದೇಶದವರು. ಅವರು ಕೂಡ ಗಿರೀಶ್ ಗೊತ್ತಿದೆ, ಪ್ಯಾರಾಲಿಂಪಿಕ್ ಅವರು ನಮ್ಮ ರಾಜ್ಯದವರೇ ಅಲ್ವಾ. ಅವರು ಕೂಡ ವಿಶೇಷ ಚೇತನರು. ಅವರು ಕೂಡ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಪದಕವನ್ನು ಗಳಿಸಿರೋದನ್ನು ಕೂಡ ನಾವು ನೋಡ್ತೀವಿ. ಅದೇ ರೀತಿ ಸಂಗೀತಾ ಮೋಹನ್ ಅಂತೇಳಿ. ನಂತರ ಬಾಬಿ ಅಲೋಸಿಯಸ್, ಎಲ್ರಿಗೂ ಗೊತ್ತು ಅಲ್ವಾ. ಬಾಬಿ ಅಲೋಸಿಯಸ್ ಅವರು ಕೂಡ ನಮ್ಮ ಎತ್ತರ ಜಿಗಿತದಲ್ಲಿ ಸಾಧನೆ ಮಾಡಿದಂತ ಕ್ರೀಡಾಪಟುಗಳು. ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟ ಅಲ್ವಾ ವಿದ್ಯಾರ್ಥಿಗಳೇ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳು ಇದ್ರೆ ಕೇಳಬಹುದು. ಏನಾದರೂ ಡೌಟ್ಸ್ ಇದೆಯಾ? ದಾಖಲೆಗಳಲ್ಲಿ ಏನಾದರೂ? ರೈಟ್. ದಾಖಲೆಗಳು ಪುರುಷರ ವಿಭಾಗದಲ್ಲಿ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಹರ್ಷಿತ್ 2.20 ಮೀಟರ್ ಎತ್ತರವನ್ನು ಜಿಗಿದಿದ್ದಾರೆ. ರಾಷ್ಟ್ರೀಯ ಮಟ್ಟಕ್ಕೆ ಬಂದರೆ ಹರಿಶಂಕರ್ ರಾಯ್ 2.25 ಮೀಟರ್ ಎತ್ತರವನ್ನು ಜಿಗಿದಿದ್ದಾರೆ. ಅದೇ ರೀತಿ ನಮ್ಮ ಕ್ಯೂಬಾ ದೇಶದವರಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಮತ್ತೆ ಅಂತಾರಾಷ್ಟ್ರೀಯ ದಾಖಲೆ ಮಾಡಿದಂತಹ ಯಾರು? ಕ್ಸೇವಿಯರ್ ಸುಟೋಮೇಯರ್ ಅವರು ಕೂಡ 2.45 ಮೀಟರ್ ಅನ್ನ ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ. 2016ಕ್ಕೆ ಮಾತ್ರ ಅದು ಸೀಮಿತ. ನಂತರದಲ್ಲಿ ಮಹಿಳೆಯರ ವಿಭಾಗಕ್ಕೆ ಬಂದ್ರೆ ಸಹನಾ ಕುಮಾರಿ 1.92 ಮೀಟರ್ ಎತ್ತರವನ್ನು ಜಿಗಿದಿದ್ದಾರೆ. ಅದು ರಾಷ್ಟ್ರೀಯ ದಾಖಲೆ ಎರಡೂ ಕೂಡ ಆಗಿರುತ್ತೆ. ಅದೇ ರೀತಿ ಸ್ಟೆಪ್ನಾ ಕೊಸ್ಟಾಡಿನೋವಾ ಇವರು ಬಲ್ಗೇರಿಯಾ ದೇಶದವರು. ಇವರು 2.09 ಮೀಟರ್ ಎತ್ತರವನ್ನು ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ರೈಟ್. ಏನು ಡೌಟ್ಸ್ ಇಲ್ವಾ? ಓಕೆ. ಇಲ್ಲಿಗೆ ಎತ್ತರ ಜಿಗಿತ ಪಾಠ ಮುಕ್ತಾಯ ಆಯಿತು. 8ನೇ ತರಗತಿ ವಿದ್ಯಾರ್ಥಿಗಳಿಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎತ್ತರ ಜಿಗಿತ ಅಧ್ಯಾಯ ಇಲ್ಲಿಗೆ ಮುಗಿತು.